ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ? ನಮಸ್ಕಾರ. ಡಾಕ್ಟರ್ ರಾಜ್ ಕಪ್ ಸೀಸನ್ 7 10ನೇ ಪಂದ್ಯಕ್ಕೆ ಈ ಟಾಸ್ಗೆ ಸ್ವಾಗತ ಸುಸ್ವಾಗತ. ಈ ಪಂದ್ಯ ಸಮೃದ್ಧಿ ಫೈಟರ್ಸ್ ಹಾಗೂ ರಾಮನಗರ ರಾಕರ್ಸ್ ನಡುವೆ ನಡೀತಾ ಇದೆ. ಕ್ಯಾಪ್ಟನ್ಸ್ ನಮ್ಮ ಜೊತೆಗಿದ್ದಾರೆ, ನಿರೂಪ್ ಭಂಡಾರಿ ಹಾಗೂ ಬಜರಂಗಿ ಲೋಕಿ ಅವರು. ಹಾಗೆ ನಮ್ಮ ಸಮೃದ್ಧಿ ಫೈಟರ್ಸ್ ನ ಮಾಲೀಕರು ಅಂತ ಹಾಗೂ ಶಾಸಕರು ಅಂತ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ. ಈ ಕಾರ್ಯಕ್ರಮದ ಮತ್ತೆ ಈ ಟೂರ್ನಮೆಂಟ್ ನ ಮುಖ್ಯ ಪ್ರಾಯೋಜಕರು. ಹಾಗೆ ಟಾಸ್ಗೆ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಸತೀಶ್ ಅವರು, PRK ಪ್ರೊಡಕ್ಷನ್ಸ್ ಅವ್ರಿಗೆ ಪ್ರೀತಿಯ ಸ್ವಾಗತ ಕೋರ್ತಾ. ಸರ್, ಟಾಸ್ಕ್ ಹೋಗೋಣವಾ? ಸೊ ಈಗ ಟಾಸ್ಕ್ಗೆ ಹೋಗುವಂತಹ ಸಮಯ. ಎಸ್, ಸತೀಶ್ ಅವರು ಕಾಯಿನ್ ನ ಸ್ಪಿನ್ ಮಾಡ್ತಾ ಇದ್ದಾರೆ. ಟಾಸ್ ಕೇಳ್ತಾ ಇದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು. ಹೆಡ್ ಇಸ್ ದ ಕಾಲ್ ಅಂಡ್ ಇಟ್ ಈಸ್ ಹೆಡ್. ಸಮೃದ್ಧಿ ಮಂಜುನಾಥ್ ಅವರು ಟಾಸ್ ಗೆದ್ದಿದ್ದಾರೆ. ಸರ್, ಟಾಸ್ ಗೆದ್ದಿದ್ದೀರಾ, ಏನ್ ಆಯ್ಕೆ ಮಾಡ್ಕೋತಾ ಇದ್ದೀರಾ? ಬೌಲಿಂಗ್ ಆಯ್ಕೆ ಮಾಡ್ಕೋತಾ ಇದ್ದೀರಾ. ಯಾವ ಒಂದು ಸ್ಟ್ರಾಟಜಿ ಇಟ್ಕೊಂಡು ಬೌಲಿಂಗ್ ಆಯ್ಕೆ ಮಾಡ್ಕೋತಾ ಇದ್ದೀರಾ ಸರ್? ನಾವು ಆಲ್ವೇಸ್ ನಮ್ಮ ಕ್ಯಾಪ್ಟನ್ ಫಾಲೋ ಮಾಡ್ತೀವಿ. ಕ್ಯಾಪ್ಟನ್ ಕೇಳಿದೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ, ಚೇಸ್ ಮಾಡೋಣ ಸರ್ ಅಂತಂದ್ರು, ಅದಕ್ಕೆ ಚೇಸ್ ಹೊರಟಿದ್ದೀವಿ. ಓಕೆ, ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್. ಖಂಡಿತ, ಥ್ಯಾಂಕ್ ಯು. ಬಟ್ ಆರ್ಗನೈಸರ್ಗೆ ಹೇಳಿ, ನಿಮ್ಗೆ ಹೇಳಿ, ತುಂಬಾ ಲೇಟ್ ಆಡಿಸ್ತಾ ಇದ್ದೀರಾ, ತುಂಬಾ ತೊಂದರೆ ಆಗ್ತಾ ಇದೆ. ನೈಟ್ 12 ಗಂಟೆ 1 ಗಂಟೆ ಮುಗಿ, ಇನ್ನೂ ಲಾಸ್ಟ್ ಹಾಫ್ ಮ್ಯಾಚ್ ಇನ್ನೂ 2 ಇದಾವೆ. ಬಹುಶಃ ಬೆಳಗಿನ ಜಾವ ಆಗುತ್ತೆ ನಿಮಗೆ. ಸ್ವಲ್ಪ ಬೇಗ ಪ್ರಿಪೇರ್ ಮಾಡಿದ್ರೆ ಒಳ್ಳೇದು ಅಂತ ಆಗುತ್ತೆ. ನೈಟ್ ಎಲ್ಲ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಅಷ್ಟ ಆಗ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಆರ್ಗನೈಸರ್ ಹೇಳಿದ್ರೆ ಒಳ್ಳೇದು ಅಂತ ನನ್ನ ಕಡೆಯಿಂದ ನಿಮಗೆ ಒಂದು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಅನಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿರೂಪ್ ಅವರೇ, ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಟೊಳ್ಳು ಬಾದ್ಯ ತಮಟೆ ಟಕ್ಕೂರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಹಬಿಬಿ 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 ಹಬಿಬಿ. ಪ್ರತಿ ಸಂಭ್ರಮದ ಹೆಗ್ಗುರುತು ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಹತ್ತನೇ ಪಂದ್ಯ
ಮೊದಲನೇ ಓವರ್ನಲ್ಲಿ ಸುನಿಲ್ ರಾವ್ ಆಕರ್ಷಕ ಬೌಲಿಂಗ್. ಈ ಬಾರಿ ನಿರೂಪ್ ಭಂಡಾರಿ ಅವರಿಂದ ಮೊದಲ ಬೌಂಡರಿ ಆರ್ ತಂಡಕ್ಕೆ. ಮೊದಲ ಬೌಂಡರಿ ಈ ಬಾರಿ ನಿರೂಪ್ ಭಂಡಾರಿ ಅವರ ಬ್ಯಾಟ್ನಿಂದ. ಸುನಿಲ್ ರಾವ್ ಪವರ್ ಪ್ಲೇ ಚಾಲ್ತಿಯಲ್ಲಿ ಮೊದಲ 3 ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿ ಮೂರನೇ ಎಸೆತ. ಸುನಿಲ್ ರಾವ್ ಯಾವುದೇ ಆತಂಕ ಇಲ್ಲ, ರನ್ ಗಳಿಕೆಯಲ್ಲಿ ವಿಫಲ. ಅರುಣ್ ನಾನ್ ಸ್ಟ್ರೈಕ್ನಲ್ಲಿ. ಬಾರಿ ತಟ್ಟಿ ಮುಟ್ಟಿ ಒಂದು ಓಟ. ಫೀಲ್ಡ್ನಲ್ಲಿ ಬದಲಾವಣೆ. ಕೊನೆಯ 2 ಎಸೆತ ಬಾಕಿ ಉಳಿದಿದೆ. ಬಾರಿ ಡಾಟ್ ಬಾಲ್. ನಿರೂಪ್ ಭಂಡಾರಿ ನಾನ್ ಸ್ಟ್ರೈಕ್ನಲ್ಲಿ ಅರುಣ್. ಬಾರಿ ಅಪಿಲ್ಗೆ ಮನವಿ, ಪುರಸ್ಕಾರ ಇಲ್ಲ. ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ ಸ್ಕೋರ್ಸ್ ಮೂವ್ಸ್ ಆನ್ ಟು 5-0 ವಿಕೆಟ್. ಮುಖ್ಯಸ್ಥರು ಈ ಬಾರಿ ನಮ್ಮ ಕಮ್ಯುನಿಟಿ ಬಾಕ್ಸ್ನಲ್ಲಿ ಆನಂದ್ ಆಡಿಯೋ ಮುಖ್ಯಸ್ಥರು ಶ್ರೀ ವಿಷ್ಣು ಅವರು ಇದ್ದಾರೆ. ಬಗ್ಗೆ ಮಾತಾಡ್ಸೋಣ. ಲೈವ್ ಕವರೇಜ್ ಸಹ ಆನಂದ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ಲೈವ್ ಬರ್ತಾ ಇದೆ. ಅದರ ಬಗ್ಗೆ ಕೇಳೋಣ. ಹಾಗೂ ರಾಜ್ ಕಪ್ ಸೀಸನ್ 7 ಬಗ್ಗೆ ಮಾತುಕತೆ ಮಾಡೋಣ. 2ನೇ ಓವರ್ನ ಎಸೆತದಲ್ಲಿ ಭುವನ್ ಒಂದು ಸ್ಲಿಪ್ ಕೂಡ ಇಟ್ಕೊಂಡಿದ್ದಾರೆ. ಸ್ಟ್ರೈಕ್ನಲ್ಲಿ ನಿರೂಪ್ ಭಂಡಾರಿ, ಅನೂಪ್ ಭಂಡಾರಿ ಅವರ ಸಹೋದರ. ಮೊದಲ ಎಸೆತ ವೈಟ್ ಬಾಲ್. ಬಾರಿ ಮುಂಚಿನ ಹೊಡೆತ, ಉತ್ತಮ ಕ್ಷೇತ್ರ ರಕ್ಷಣೆ ಬಜರಂಗಿ ಲೋಕಿ ರವರಿಂದ. ಬಜರಂಗಿ ಲೋಕಿ ತಂಡದ ನಾಯಕರು. ನಾಯಕ ಸಹ ಹೌದು. ಬಹುಶಃ ಚಿತ್ರರಂಗದ ಎಲ್ಲ ರೀತಿಯ ಕ್ಷೇತ್ರಗಳಿಗೆ, ಕ್ರೀಡಾ ಕ್ಷೇತ್ರಗಳಿಗೆ ಉತ್ತಮ ರೀತಿಯ ಲೈವ್ ಕವರೇಜನ್ನು ಮಾಡ್ತಾ ಇರುವಂಥ ಆನಂದ್ ಸ್ಪೋರ್ಟ್ಸ್ನ ಮುಖ್ಯಸ್ಥರಾದಂಥ ವಿಷ್ಣು ಅವರು ಸಹ ನಮ್ಮ ಜೊತೆ ಇದ್ದಾರೆ. ಬಗ್ಗೆ ಕೇಳ್ತಾ ಹೋಗೋಣ.
ಅನ್ನೋ ಸ್ಪೋರ್ಟ್ಸ್ ಬಗ್ಗೆ ಹಾಗೂ ಲೈವ್ ಕವರೇಜ್ನ ಬಗ್ಗೆ ತಟ್ಟಿ ಮುಟ್ಟಿ ಒಂದು ಓಟದ ಅವಶ್ಯಕತೆ ರನ್ಔಟ್ ಆಗುವಂಥ ಸಾಧ್ಯತೆ ಇತ್ತು. ಯಾವುದೇ ಅಪಾಯ ಇಲ್ಲ ಒಂಟಿ ಓಟದ ಸೇರ್ಪಡೆ ತಂಡಕ್ಕೆ. ಲೈವ್ ಕವರೇಜ್ ಈಗಾಗಲೇ ನಿನ್ನೆ ಹಾಗೂ ಇಂದು ದೇಶದಾದ್ಯಂತ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಸಹ ಮನೆಯಲ್ಲೇ ಕುಳಿತುಕೊಂಡು ಲೈವ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೇಳೋದಾದರೆ ಸರ್, ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಲೈವ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಹೋದ ವರ್ಷ ಕೂಡ ನಾವು ದುಬೈ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಲೈವ್ ಅದ್ದೂರಿಯಾಗಾಯಿತು. ಈ ವರ್ಷವೂ ಕೂಡ ಸೀಸನ್ 7 ರಾಜ್ ಕಪ್ ಸೀಸನ್ 7 ಸೊ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ಎರಡನೇ ದಿನ ತುಂಬ ಅದ್ಭುತವಾಗಿ ಹೋಗ್ತಾಯಿದೆ. ಹಾಗೆ ರಾಜ್ ಕಪ್ ಬಗ್ಗೆ ಹೇಳೋದಾದರೆ ಸರ್, ರಾಜ್ ಕಪ್ ಅನ್ನೋದು ಒಂದು ಬಿಗ್ ಪ್ಲ್ಯಾಟ್ಫಾರ್ಮ್. ನಮ್ಮ ಒಂದು ಸಿನಿ ತಂಡ ಎಲ್ಲ ಒಂದು ಒಳ್ಳೆಯ ಒಂದು ಒಂದೇ ಗ್ರೌಂಡಲ್ಲಿ ಸೇರುವಂಥ ಒಂದು ಸನ್ನಿವೇಶ. ನಾವು ಕೂಡ ಇದರಲ್ಲಿ ಭಾಗಿಯಾಗೋದು ತುಂಬ ಖುಷಿಯಾದ ಸಂಗತಿ. ಹಾಗೆ ನಿನ್ನೆ ಸಹ ಇಂದು ಅತಿ ಹೆಚ್ಚಿನ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದರೆ, ಪ್ರತಿ ವರ್ಷದಂತೆ ಹೋದ ವರ್ಷದಂತೆ ಈ ವರ್ಷ ಕೂಡ ಲೈವ್ ಮಾಡ್ತಾಯಿದ್ದೀವಿ. ಲೈವ್ ಹೋಗ್ತಾರದಿಂದ ಈ ಸಲನೂ ಒಳ್ಳೆಯ ಒಂದು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ರೀಚ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಯಾರು ನೋಡೋಕ್ಕೆ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅವರೆಲ್ಲ ಒಂದು ವೀಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಆಗ್ತದೆ ಈ ಸಲ. ಈ ಬಾರಿ ಕ್ಯಾಚ್ ಆಗೋ ನಿರೀಕ್ಷೆ ಬಚಾವಾಗಿದ್ದಾರೆ. ಬಾರಿ ಮೊದಲನೇ ಬೌಂಡರಿ ಸೇರ್ಪಡೆ. ಅರುಣ್ ಬ್ಯಾಟ್ನಿಂದ ಮೊದಲನೇ ಬೌಂಡರಿ. ಫುಲ್ ಟಾಸ್ ಬಾಲ್. ಅರುಣ್ ಸರ್ ಮತ್ತು ನಿರೂಪ್ ಸರ್ ಇಂದ ಒಂದು ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಆಗ್ತಾ ಇದೆ. ಅನೂಪ್ ಅವರು ನಿರೂಪ್ ಅವರು ಬೇರೆ ಬೇರೆ ಟೀಮ್ ಅಲ್ವಾ ಸರ್? ಬೇರೆ ಟೀಮ್ ಆದರೂ ಇಲ್ಲಿ ಎಲ್ಲ ಒಂದು ಸಿನಿಮಾ ಅಂತ ಬಂದಾಗ, ಸಿನಿಮಾ ಕ್ಷೇತ್ರ ಬಂದಾಗ ಎಲ್ಲ ಒಂದೇ. ಅಣ್ಣ ತಮ್ಮಂದ್ರು ಚಟಾಪಟಿ. ಆ ತಮ್ಮ ಬ್ಯಾಟಿಂಗ್ ಅಲ್ಲಿ ಇದ್ರೆ ಅಣ್ಣ ಫೀಲ್ಡಿಂಗ್ ಅಲ್ಲಿ. ಉತ್ತಮ ಆಟಗಾರ ಸರ್ ಇಬ್ರು. ಇಬ್ರು ಒಳ್ಳೆ ಪ್ಲೇಯರ್ಸು. ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಾರೆ ಇಬ್ರು ಸಹ. ಹೌದು. ಅವರ ನೆಕ್ಸ್ಟ್ ನಮ್ಮ ಮುಂದಿನ ಚಿತ್ರ ಬಿಲ್ಲಾರಂಗ ಭಾಷಾ. ಹೌದು. ಬರೀ ಎರ್ಜ್ಗೆ ಅಪೀಲ್. ಬಲವಾದ ಮನವಿಗೆ ಪುರಸ್ಕಾರ ಇಲ್ಲ. ನಾಟ್ ಔಟ್ ಆಫ್ಟರ್ ಎಂಡ್ ಆಫ್ ದ 2 overs. ಸ್ಕೋರ್ಸ್ ಮೂವ್ಸ್ ಆನ್ ಟು 11-0 ವಿಕೆಟ್ಸ್. ಥರ್ಡ್ ಅಂಪೈರ್ಗೆ ಮನವಿಗೆ ಯಾವುದೇ ಪುರಸ್ಕಾರ ಇಲ್ಲ. ಬಜರಂಗಿ ಲೋಕಿಯಿಂದ ಈ ಜನ್ಮದ ಪದವಿಗೆ ದೇವರು ನೀಡಿದ ಬಹುಮಾನ ನೀನನಿಗೆ. ಪ್ರತಿ ಸಂಭ್ರಮದ ಆರಂಭ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಮೊದಲನೇ ಎಸೆತ ಅನೂಪ್ ಭಂಡಾರಿ ಬೌಲಿಂಗ್ ನಲ್ಲಿ, ನಿರೂಪ್ ಭಂಡಾರಿ ಬ್ಯಾಟಿಂಗ್ ನಲ್ಲಿ. ಸರ್, ಅಣ್ಣ ಬೌಲಿಂಗು, ತಮ್ಮ ಬ್ಯಾಟಿಂಗು. ಮೊದಲನೇ ಬಾಲ್ನೇ ಬೌಂಡ್ರಿ ಹೊಡೆಯುವಂತ ನಿರೀಕ್ಷೆ ಇತ್ತು. ಕ್ಷೇತ್ರ ರಕ್ಷಕ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿ 2 ರನ್ನ ಬಿಟ್ಕೊಟ್ಟಿದ್ದಾರೆ. 2 ರನ್ನ ಸೇವ್ ಮಾಡಿದ್ದಾರೆ ಸರ್ ಅನೂಪ್ ಅವರು ಮತ್ತೆ ನಿರೂಪ್ ಅವರು. ಅವ್ರ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ಒಳ್ಳೆ ಟೀಮ್ ನೋಡಿ. ಅಣ್ಣ ಬೌಲಿಂಗ್ ಮಾಡ್ತಾ ಇದ್ದಾರೆ ತಮ್ಮಂಗೆ. ನೋಡಬೇಕು ಏನಾಗುತ್ತೆ ಅಂತ. ಫೀಲ್ಡಿಂಗ್ನಲ್ಲಿ ಕೊಂಚ ಬದಲಾವಣೆ. ಬಹುಶಃ ಥರ್ಡ್ ಮ್ಯಾನ್ ಹೊರಗಡೆ ಬರ್ತಿದೆ ಅನಿಸುತ್ತೆ. ಪಾಯಿಂಟಲ್ಲಿ
ಚೇಂಜ್ ಮಾಡ್ತಾ ಇದ್ದಾರೆ. ಥರ್ಡ್ ಮ್ಯಾನ್ ಒಳಗಡೆ ಬರ್ತಿದ್ದಾರೆ. ಎರಡನೇ ಎಸೆತ ಕಾದ್ ನೋಡೋಣ ಏನಾಗುತ್ತೆ ಅಂತ. ನೀರು ಭಂಡಾರಿ ಸ್ಟ್ರೈಕ್ನಲ್ಲಿ ಆಫ್ ಸ್ಪಿನ್ನರ್, ಉತ್ತಮವಾದ ಎಸೆತ. ಆಫ್ ಕಟ್ಟರ್ನಲ್ಲಿ ಉತ್ತಮ ರೀತಿಯ ಬ್ಯಾಟಿಂಗ್ ಸಹ ನಡೆಸ್ತಾ ಇದ್ದಾರೆ ನೀರು ಭಂಡಾರಿ. ಬೌಲಿಂಗ್ ಆಕ್ಷನ್ ಕೂಡ ತುಂಬ ವಿಶಿಷ್ಟ ವಿಭಿನ್ನವಾಗಿದೆ, ನೀವು ಗಮನಿಸ್ಬೋದು. ಭಾರಿ ಬೌಂಡರಿ ಆಗುವ ಬೌಂಡ್ರಿ 4. ಒಳ್ಳೆ ಶಾಟ್ ಸರ್, ಒಳ್ಳೆ ಶಾಟ್. ಅನು ಭಂಡಾರಿ ಸರ್ನ ಇವತ್ತು ನಾವು ಒಂದು ಮಾತಾಡ್ಸ್ತಾ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಿದ್ರು ನಂಗೆ ಒಂದು 3 ಇಂಜುರಿ ಆಗಿದೆ, ತಯಾರಿ ಕೂಡ ಕಡಿಮೆ ಆಗಿತ್ತು, ಪ್ರಾಕ್ಟೀಸ್ ಮಾಡಿರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಆದರೂ ಕೂಡ ಅವ್ರ ಹುಮ್ಮಸ್ ಕಮ್ಮಿ ಆಗಿಲ್ಲ ಸರ್, ಕಮ್ಮಿ ಆಗಿಲ್ಲ. ಬಟ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಕೂಡ. ಅವ್ರ ಗಮನ ಕೇವಲ ಒಂದೇ ಕಡೆ ಇರುತ್ತೆ ಅಂತ ಅವರು ಹೇಳಿದರು. ಹಾಗೆ ಎಕ್ಸ್ಕ್ಲೂಸಿವ್ ಆದಂಥ ಒಂದು ನ್ಯೂಸ್ ಸಹ ನಮಗೆ ಕೊಟ್ಟರು ಬಿಲರಂಗ ಭಾಷಾ ಬಗ್ಗೆ. ಹೌದು, ಈಗಾಗಲೇ ಎಲ್ಲ ರೀತಿಯ ಪ್ರೀ ಪ್ರೊಡಕ್ಷನ್ಸ್ ಕಂಪ್ಲೀಟ್ ಆಗಿದೆ ಅಂತಲೂ ಹೇಳಿದರು. ಶೀಘ್ರದಲ್ಲಿ ಶೂಟಿಂಗ್ ಸಹ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅವರು ಮಾತಾಡಿರುವಂಥ ಒಂದು ಚಿಕ್ಕ ತುಣುಕು ಸ್ಪೋರ್ಟ್ಸ್ ಕೆಲವೇ ಆನಂದ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಪ್ಲೋಡ್ ಆಗುತ್ತೆ, ನೋಡ್ಬೋದು ನೀವು. ಭಾರಿ ಮಾನವಿಗೆ ಪುರಸ್ಕಾರ. ಅರುಣ್ ಪೆವಿಲಿಯನ್ ಕಡೆಗೆ ಅನೂಪ್ ಭಂಡಾರಿಯವರ ಬೌಲಿಂಗ್ಗೆ ಮೊದಲ ವಿಕೆಟ್ ಸಹ ಬಂದಿದೆ. ಅತ್ಯುತ್ತಮವಾದ ಬೌಲಿಂಗ್ ನೀವು ಗಮನಿಸ್ಬೋದು. ಅಯ್ಯೋ, ಆಫ್ ಸ್ಟಂಪ್, ಒಳ್ಳೆ ಬೌಲಿಂಗ್. ಫಂಬಲ್ ಆಗಿತ್ತು. ಪೆವಿಲಿಯನ್ ಕಡೆಗೆ ಹೊಸ ಬ್ಯಾಟ್ಸ್ಮನ್ ಕರಣ್ ಆರ್ಯ, ಜರ್ಸಿ ನಂಬರ್ 5 ಕರಣ್. ಸಮೃದ್ಧಿ ಮಂಜಣ್ಣ ಅವರ ಟೀಮ್ ಸರ್ ಇದು. RR ರಾಮನಗರ ತಂಡ. ರಾಮನಗರ ರಾಕರ್ಸ್ ಸಮೃದ್ಧಿ ಮಂಜಣ್ಣರ ಮಾಲೀಕತ್ವದ್ದು. ಮಹೇಶ ಹೊಸ ದಾಂಡಿಗ 1 ಡೌನ್ ಬಂದಿದ್ದಾರೆ. ಸಮೃದ್ಧಿ ಫೈಟರ್ಸ್ ಬೌಲಿಂಗ್ ತೊಗೊಂಡಿದ್ದಾರೆ. ರಾಮನಗರ ರಾಕರ್ಸ್ ಮೊದಲನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅನೂಪ್ ಭಂಡಾರಿ ಕೊನೆಯ ಎಸೆತ ಬಾಕಿ ಉಳಿದಿದೆ. ಭಾರಿ ಉತ್ತಮವಾದ ಬೌಲಿಂಗ್, ಒಳ್ಳೆ ಬೌಲಿಂಗ್, ಉತ್ತಮವಾದ ಯಾರ್ಕರ್ ಮಾದರಿಯ ಬೌಲಿಂಗ್. ಯಾರ್ಕರ್ನ ಚೆಂಡನ್ನು ಮಿಸ್ ಮಾಡಿದ್ದಾರೆ. ಯಾವುದೇ ಓಟವಿಲ್ಲ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 18, 1 ಉದರಿಯ ನಷ್ಟಕ್ಕೆ. 18 for 1.
ಸಮೃದ್ಧಿ ಮಂಜುನಾಥ್ ಅವರು ಸರ್ ಪುಲಿಂಗು ತಂಡದ ಮಾಲೀಕರು ಹೌದು. ಸಮೃದ್ಧಿ ಫೈಟರ್ಸ್ ತಂಡದ ಮಾಲೀಕರು. ಮೊದಲನೇ ಎಸೆತ ಬೌಂಡರಿ ನಿರೂಪ್ ಭಂಡಾರಿ ಅವರ ದಾಂಡಿನಿಂದ. ತುಂಬ ಟೈಮ್ ಕೊಡ್ತಿದ್ದಾರೆ ಸರ್, ಬ್ಯಾಟ್ಸ್ಮನ್ಗೆ ತುಂಬ ಟೈಮ್ ಕೊಟ್ಟರು. ನಿರೂಪ್ ಭಂಡಾರಿ ಅವರು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು. ಮೊದಲನೇ ಎಸೆತಾನೆ ಬೌಂಡ್ರಿ ಕಟ್ಟಿದ್ದಾರೆ. ಗ್ಯಾಪ್ ಇತ್ತು, ಒಳ್ಳೆ ಗ್ಯಾಪ್ ಅಲ್ಲಿ. ಬಜರಂಗಿ ಲೋಕಿ ಅವರು ಕ್ಷೇತ್ರ ರಕ್ಷಣೆ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯ ಆಗಿದೆ. ಪವರ್ ಪ್ಲೇನಲ್ಲಿ 18 ರನ್ಗಳನ್ನ ಗಳಿಸಿದರು RR ತಂಡ. ಸಮೃದ್ಧಿ ಮಂಜುನಾಥ್ರವರ ಈ ಲೆಗ್ ಸೈಡ್ ಅಜಯ್ ಸುನಿಲ್ ರಾವ್ ಅವರ ತಮ್ಮ ಕ್ಷೇತ್ರ ರಕ್ಷಣೆ ನಾವು ಗಮನಿಸಿದ್ದೀವಿ. ಬಾರಿ ಸಿಕ್ಸರ್ ನಿರೂಪ್ ಭಂಡಾರಿ ಅವರ ಬ್ಯಾಟ್ನಿಂದ ಭರ್ಜರಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿ. 1 2D ಮತ್ತೆ ಒಂದು ಸಿಕ್ಸರ್ ಬರ್ತಾ ಇದೆ. ಬಹುಶಃ ಉತ್ತಮ ರನ್ ಕಲೆ ಹಾಕುವಲ್ಲಿ RR ನಗರ ಯಶಸ್ವಿ ಆಗ್ತಾ ಇದೆ. ಕಾದ್ ನೋಡೋಣ ಒಟ್ಟುಗಳಿಕೆ ಎಷ್ಟರ ಮೊತ್ತಕ್ಕೆ ರನ್ಗಳನ್ನು ಕಲೆ ಹಾಕ್ತಾರೆ ಅಂತ. ಬ್ಯಾಕ್ ಟು ಬ್ಯಾಕ್ ಬೌಂಡರಿ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್, ಒಟ್ಟು 3 ಬೌಂಡರಿ 1 ಸಿಕ್ಸರ್. 192 ಸ್ಟ್ರೈಕ್ ರೇಟ್ನಲ್ಲಿ ನಿರೂಪ್ ಭಂಡಾರಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನ್ ಸ್ಟ್ರೈಕ್ನಲ್ಲಿ ನಿರೂಪ್ ಭಂಡಾರಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ನಿರೂಪ್ ಭಂಡಾರಿ ಬೌಂಡ್ರಿ ಮೇಲೆ ಬೌಂಡ್ರಿ ಹೋಗ್ತಾ ಇದೆ. ಈಗ ಜಸ್ಟ್ ಸಿಂಗಲ್ ರನ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನಂತರ ಜಸ್ಟ್ ಒಂದು ಸಿಂಗಲ್ ರನ್ ತಗೊಂಡು ಸ್ಟ್ರೈಕ್ನ ರೊಟೇಟ್ ಮಾಡಿದ್ದಾರೆ. ಮಹೇಶ್ ಈ ಬಾರಿ ಸ್ಟ್ರೈಕ್ನಲ್ಲಿ. ಬಾರಿ 5ನೇ ಎಸೆತ ಸಮೃದ್ಧಿ ಮಂಜಣ್ಣ ಅವರ ದಾಂಡಿನಿಂದ. ಉತ್ತಮ ರೀತಿಯ ಕನೆಕ್ಟಿವಿಟಿ, ಕೇವಲ ಒಂಟಿ ಓಟದ ಸೇರ್ಪಡೆ. ನಾಲ್ಕನೇ ಓವರ್ನ ಕೊನೆಯ ಎಸೆತ ಬಾರಿ ಬಾಕಿ ಉಳಿದಿದೆ. ಕೊನೆಯ ಎಸೆತ ನಿರೂಪ್ ಭಂಡಾರಿ ಅವರಿಗೆ. ಬಹುಶಃ ಏನಾಗುತ್ತೆ ಕಾದ್ ನೋಡೋಣ. ಬಾರಿ ಕೇವಲ ಒಂಟಿ ಓಟದ ಸೇರ್ಪಡೆ. 2 ರನ್ಗಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರೂಪ್ ಭಂಡಾರಿ. ಬಾರಿ ರನ್ ಆಗುವ ಸಾಧ್ಯತೆ, ಯಾವುದೇ ರೀತಿಯ ಅಪಾಯ ಇಲ್ಲ. ಮತ್ತೆ ಮಿಸ್ ಫೀಲ್ಡ್ ಆಗಿದೆ. ಓವರ್ ಥ್ರೋ ಇಂದ 3 ರನ್ಗಳ ಸೇರ್ಪಡೆ ಮಾಡಿದ್ದಾರೆ ತಂಡ. ಬಹುಶಃ ರನ್ಔಟ್ ಆಗೋ ಸಾಧ್ಯತೆ ಇತ್ತು. ಬಟ್ ಆದ್ರೂ ಕೂಡ ಒಂದು ಪ್ರಾಪರ್ ಕಮ್ಯುನಿಕೇಶನ್ ಮಿಸ್ ಆಗಿದೆ ಒಂಚೂರು. 4 ಓವರ್ನ ಮುಕ್ತಾಯಕ್ಕೆ 35ಕ್ಕೆ 1 ಉದಾರಿ. 35-1. ಮತ್ತೆ ಅನೂಪ್ ಭಂಡಾರಿ ಎಸೆತದ ವಿಭಾಗದಲ್ಲಿ 2ನೇ ಓವರ್ನ ತಮ್ಮ ವೈಯಕ್ತಿಕ ಕೂಟದ 2ನೇ ಓವರ್ನಲ್ಲಿ ನಿರೂಪ್ ಭಂಡಾರಿ ಅವರಿಗೆ ಬೌಲ್ ಮಾಡಿದ್ದಾರೆ. ಮೊದಲನೇ ಎಸೆತ ಕೇವಲ ಒಂಟಿ ಊಟದ ಸೇರ್ಪಡೆ. ಮತ್ತೆ ಮಹೇಶ್ ಸ್ಟ್ರೈಕ್ನಲ್ಲಿ. ಅನೂಪ್ ಭಂಡಾರಿ ಅವರು ಮೊದಲನೇ ವಿಕೆಟ್ನ ತಗೊಂಡು ಬ್ರೇಕ್ ಥ್ರೂ ಕೊಟ್ಟಿದ್ರು. ಮತ್ತೆ ವೈಯಕ್ತಿಕ 2ನೇ ಓವರ್ನ ದಾಳಿಗೆ ಈಗ ಬಂದಿದ್ದಾರೆ. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ
ಯಾರು ಸರ್? ಮಹೇಶ್ ಅವರಾ? ಮಹೇಶ ಗೌಡ್ರು ಭಾರಿ ಬೋಲ್ಡ್ ಆಗಿದ್ದಾರೆ. ಮತ್ತೆ ಅನೂಪ್ ಭಂಡಾರಿ ಬ್ರೇಕ್ರು ತಂದು ಕೊಟ್ಟಿದ್ದಾರೆ. ಕಳೆದ ವಿಕೆಟ್ ಸಹ ಅವರೇ ತಗೊಂಡಿದ್ರು. ಈಗ ಮತ್ತೆ ಉತ್ತಮ ರೀತಿಯ ಆಫ್ ಕಟ್ಟರ್ ಮಹೇಶ್ ಗೌಡ್ರು ನಿರ್ಗಮನ ಆಗ್ತಾ ಇದೆ. ಮತ್ತೆ ಹೊಸ ಬ್ಯಾಟ್ಸ್ಮನ್ ಕರಣ್ ಅನೂಪ್ ಭಂಡಾರಿ ಅವರಿಂದ ಮತ್ತೊಂದು ಬಲವಾದ ಮನವಿ. ಬಹುಶಃ ಮೂರನೇ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ. ಕಾದ್ ನೋಡೋಣ. ನಿರೂಪರ್ ಅವರ ವಿಕೆಟ್ ಸಹ ಬಹುಶಃ ಇದೇನಾದರೂ ಔಟ್ ಆದರೆ RR ನಗರಕ್ಕೆ ಭಾರಿ ಹೊಡೆತ. ಈಗಾಗಲೇ 2 ವಿಕೆಟ್ಗಳನ್ನ ತಗೊಂಡಿದ್ದಾರೆ ನಿರೂಪ್ ಭಂಡಾರಿ ಅವರು. ಮೂರನೇ ವಿಕೆಟ್ಗೆ ಮನವಿ ಸಹ ಸಲ್ಲಿಸಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಕಾದ್ ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ಬಹುಶಃ ಕ್ರೂಷಿಯಲ್ ಆಗಿದೆ ನಿರೂಪ್ ಅವರ ವಿಕೆಟು. ನಿರೂಪ್ ಅವರು ಅನೂಪ್ ಅವರು ಇಬ್ರು ಮತ್ತೆ ಪದೇ ಪದೇ ಆ ವಿಕೆಟ್ನ ನೋಡ್ತಾ ಇದ್ದಾರೆ ಅಂದರೆ ಬಹುಶಃ ಕ್ರೂಷಿಯಲ್ ಅಂತಾನೆ ಅರ್ಥ. ಭಾರಿ ಕಾದ್ ನೋಡೋಣ ಅಂಪೈರ್ನ ತೀರ್ಮಾನ ಏನಾಗಬಹುದು ಅಂತ. ತುಂಬ ಬುದ್ಧಿವಂತಿಕೆಯ ಆಟ ಇದು. ಬೌಲಿಂಗ್ ಮಾಡಿ ನೆಕ್ಸ್ಟ್ ಸೆಕೆಂಡೇ ಬ್ಯಾಟ್ಸ್ಮನ್ ಹಿಟ್ ಆಗಿದ್ದಾರೆ. ಅದನ್ನು ಕ್ಲೀನಾಗಿ ವಿಕೆಟ್ ಟಚ್ ಮಾಡಿ ಒಂದು ಮನವಿನ ಸಲ್ಲಿಸಿರೋದು ಅನೂಪ್ ಭಂಡಾರಿ ಅವರು. ನೀವು ಇಲ್ಲಿ ಕಾಣಬಹುದು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಕ್ವಿಕ್ಕಾಗಿ ಅದನ್ನ ತಗೊಂಡ್ರು. ತುಂಬ ಕ್ರೂಷಿಯಲ್ ವಿಕೆಟ್ ಸಹ ಹೌದಿದು ರಾಮನಗರ ತಂಡಕ್ಕೆ. ಬಹುಶಃ ಈ ವಿಕೆಟ್ ಏನಾದರೂ ಬಿದ್ದರೆ ರನ್ ಗಳಿಕೆಯಲ್ಲಿರುವಂಥ ರಾಮನಗರ ತಂಡ ಭಾರಿ ಕುಸಿತ ಕಾಣುತ್ತೆ. ನಾವಿಲ್ಲಿ ಝೂಮ್ ಮಾಡಿ ಸಹ ಗಮನಿಸ್ತಾ ಇದ್ದೀವಿ ಏನಾಗಿರ್ಬೋದು ಇಲ್ಲಿ ಅಂತ. ನಾಟ್ಔಟ್ ಆಗುವ ನಿರೀಕ್ಷೆ ಇದೆ. ಔಟ್ ಎಂಬ ನಿರ್ಧಾರ ಬಹುಶಃ ಬಂದಿದೆ ಅನಿಸುತ್ತೆ. ನಿರೂಪ್ ಭಂಡಾರಿ ಅವರು ಪೆವಿಲಿಯನ್ ಕಡೆಗೆ ಮರಳಬೇಕಾಗಿದೆ. ಇದು ಥರ್ಡ್ ಅಂಪೈರ್ ಡಿಸಿಷನ್ ಔಟ್ ಅಂತ ಬಂದಿದೆ. ಕ್ರೂಷಿಯಲ್ ವಿಕೆಟ್ 30 ರನ್ಗಳನ್ನ ಗಳಿಸಿದರು 16 ಎಸೆತದಲ್ಲಿ. 30 ರನ್ಗಳನ್ನ ಗಳಿಕೆ ಕಂಡಿದ್ದ ನಿರೂಪ್ ಭಂಡಾರಿ ಅವರು ಈಗ ಪೆವಿಲಿಯನ್ ಕಡೆಗೆ ಮರಳ್ತಾ ಇದ್ದಾರೆ. ಬಹುಶಃ ದೊಡ್ಡ ವಿಕೆಟ್ನೇ ಕಳ್ಕೊಂಡಿದೆ ರಾಮನಗರ ತಂಡ.
ಸಂಭ್ರಮದ ಹೆಗ್ಗುರುತು ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಈ ಜನ್ಮದ ಪದವಿಗೆ ದೇವರು ನೀಡಿದ ಬಹುಮಾನ ನೀ ನನಗೆ. ಬಾರಿ ಅನೂಪ್ ಭಂಡಾರಿ ಅವರಿಂದ ಸ್ಪೆನ್ ಮಾಂತ್ರಿಕ ಅನೂಪ್ ಭಂಡಾರಿ. ಬಹುಶಃ ಡ್ಯೂ ಇದೆ ಅನ್ಸುತ್ತೆ. ಡ್ಯೂ ಇದ್ರೂ ಸಹ ಯಾವುದೇ ರೀತಿಯ ವ್ಯತ್ಯಾಸ ಆಗ್ತಾ ಇಲ್ಲ ಬೌಲಿಂಗ್ನಲ್ಲಿ. ಆಫ್ ಸ್ಪೆನ್ ಆಫ್ ಕಟ್ಟರ್ಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಇಲ್ಲಿ. ಬಹುಶಃ ಈ ಮತ್ತೊಂದು ವಿಕೆಟ್ ಆಗುವಂಥ ಸಾಧ್ಯತೆ ಇತ್ತು, ಎಡ್ಜ್ ಆಗಿತ್ತು. ಬಹುಶಃ ಬ್ಯಾಟ್ಸ್ಮನ್ಗೆ ಅದೃಷ್ಟ ಇದೆ ಅನಿಸುತ್ತೆ. ಅದಕ್ಕೆ ಕರಣ್ ಆರ್ಯ ಅವರು ಬಚಾವಾಗಿದ್ದಾರೆ. 2 ರನ್ಗಳ ಸೇರ್ಪಡೆ ಸಹ ಆಗಿದೆ ತಂಡಕ್ಕೆ. 38ರ ಕಡೆಗೆ ಪವರ್ ಪ್ಲೇಯಲ್ಲಿ 18 ರನ್ಗಳನ್ನ ಕಳೆ ಹಾಕಿದ್ರು ಕೇವಲ 1 ವಿಕೆಟ್ಗೆ. ತದನಂತರ 2 ವಿಕೆಟ್ಗಳು ಮಹೇಶ್ ಗೌಡ್ರು ಹಾಗೂ ಅನೂಪ್ ಭಂಡಾರಿಯವರ ಒಂದು ರನ್ಔಟು. 2 ಸಹ ಅನೂಪ್ ಭಂಡಾರಿಯವರೇ ಮಾಡಿರೋದು ವಿಶೇಷ ಇಲ್ಲಿ. ಒಟ್ಟು 3 ವಿಕೆಟ್ಗಳನ್ನ ತಾವೇ ತಗೊಂಡಿದ್ದಾರೆ. ಭಾರಿ ಉತ್ತಮವಾದ ಹೊಡೆತ ಕರಣ್ ಆರ್ಯದಿಂದ. ಕೇವಲ 1 ಓಟದ ಸೇರ್ಪಡೆ RR ತಂಡಕ್ಕೆ. 5 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 39, 3 ವಿಕೆಟ್ನ ನಷ್ಟಕ್ಕೆ. ನಿಮ್ಮೂರ್ಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ತುಂಬನೆ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಪಾಡಿ, ಬಂದೆ ಇಲ್ಲಿ 100 ಕೆರೆಯಲ್ಲಿ ಜಾಡಿ. ಪೃಥ್ವಿ ಅಂಬಾರ್ ಯುವ ನಟ ಈ ಬಾರಿ ಬೌಲಿಂಗ್ನಲ್ಲಿ. ಕರಣ್ ಆರ್ಯ ಕೇವಲ 1 ಊಟಕ್ಕೆ ತೃಪ್ತಿಯಾಗಿದ್ದಾರೆ ಇಲ್ಲಿ. ಪೃಥ್ವಿ ಡಿ ವಿಕಾಸ್ ಈ ಬಾರಿ ಮೊದಲನೇ ಎಸೆತನ ಕಾಣಬೇಕಾಗಿದೆ. ವಿಕಾಸ್ ಹಾಕೋರೆ. ಪ್ರಮೋದ್ ಶೆಟ್ಟಿ ಈ ಬಾರಿ ಬಲವಾಗಿ ಬೀಸಿದ್ದಾರೆ. ಕೇವಲ 1 ಊಟ ಸೇರ್ಪಡೆ ಆಗಿದೆ. ಪೃಥ್ವಿ ಹೊಸ ಬೌಲರ್, ಉತ್ತಮ ಆಟಗಾರ ಕೂಡ ಹೌದು. ಕರಣ್ ಆರ್ಯ ಮತ್ತು ವಿಕಾಸ್ ಪ್ರಮೋದ್ ಶೆಟ್ಟಿ ಅವರು ಈಗ ಒಂದು ಉತ್ತಮ ರೀತಿಯ ಜೊತೆ ಆಟನ ಕಲೆ ಹಾಕಬೇಕಾಗಿದೆ.
3 ವಿಕೆಟ್ಗಳು ಬ್ಯಾಕ್ ಟು ಬ್ಯಾಕ್ ಬಿದ್ದಿರೋದ್ರಿಂದ ಮತ್ತೆ ಉತ್ತಮವಾದಂಥ ಹೊಡೆತ ಬಾರಿ ಸ್ಟ್ರೈಟ್ ಸುನೀಲ್ ರಾವ್ ಕ್ಷೇತ್ರ ರಕ್ಷಕನ ಕೈಗೆ. ಬನ್ನಿ ಸರ್. ಐದನೇ ಚೆಂಡು ಪ್ರಮೋದ್ ಶೆಟ್ಟಿ ಅವರ ಬ್ಯಾಟಿಂಗ್ ಕಾಣ್ತಾ ಇದ್ದೀವಿ ಇಲ್ಲಿ. ಈಗ ನಮ್ಮ ಕಮೆಂಟ್ರಿ ಬಾಕ್ಸ್ಗೆ ಜಾಯ್ನ್ ಆಗಿರೋದು ಕನ್ನಡದ ಅಗ್ರ ಗಣ್ಯ ನಿರ್ದೇಶಕರಲ್ಲಿ ಒಬ್ಬರಾದಂಥ ಅನೂಪ್ ಭಂಡಾರಿ ಅವರು. ಸರ್, ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ ತೊಗೊಂಡ್ರಿ, ಅದ್ರ ಬಗ್ಗೆ ಸರ್? ಇಲ್ಲ, ಫಸ್ಟಿಂದನೇ ವೆರಿ ಕ್ಲಿಯರ್ ಇತ್ತು ಎಲ್ಲಿಗೆ ಹಾಕ್ಬೇಕು ಬಾಲ್ನ ಅಂತ. ಸೊ ನನ್ನ ಬಾಲ್ ನ್ಯಾಚುರಲಿ ಇನ್ಸ್ವಿಂಗ್ ಆಗುತ್ತೆ. ಸೊ ಅದರಿಂದಾಗಿ 4th ಸ್ಟಂಪ್ 5th ಸ್ಟಂಪ್ ಹಾಕಿದಾಗ ಯೂಶ್ವಲಿ ಸಿಗುತ್ತೆ ವಿಕೆಟ್. ಆ್ಯಂಡ್ ಆಫ್ಕೋರ್ಸ್ ನಿರೂಪ್ ವಿಕೆಟ್ ವಾಸ್ ವೆರಿ ಲಕ್ಕಿ, ಕೈಗೆ ತಾಕಿ ನಾನ್ ಸ್ಟ್ರೈಕರ್ ಆ್ಯಂಡ್ ರನ್ಔಟ್. ಆ್ಯಂಡ್ 2 ಮ್ಯಾಚ್ ಆಡಿದ್ದೀವಿ. KCCL ಫಸ್ಟ್ ಸೀಸನ್ ಅಗೇನ್ಸ್ಟ್ ಆಡಿದ್ದ, ಅವಾಗ ಫಸ್ಟ್ ಬಾಲ್ ಬೋಲ್ಡ್ ಆಗಿದ್ದ ನನಗೆ. ಇವತ್ತು ನಾನ್ ಸ್ಟ್ರೈಕರ್ ಆ್ಯಂಡ್ ಔಟ್ ಆದ. ಹಾಗಾದರೆ ನಿಮ್ಮ ತಮ್ಮವ್ರ ಬಗ್ಗೆ ನಿಮ್ಗೆ ಗೊತ್ತು ಯಾವ್ಯಾವ ರೀತಿ ಔಟ್ ಆಗ್ತಾರೆ ಅಂತ, ಅದನ್ನೇ ಇಲ್ಲಿ ಪ್ರಯೋಗ ಮಾಡಿದ್ದೀರ ಅನ್ನಂಗಾಯಿತು. ಇಲ್ಲ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು. ಅನ್ಎಕ್ಸ್ಪೆಕ್ಟೆಡ್, ಬಟ್ ವಾಸ್ ಪ್ಲೇಯಿಂಗ್ ವೆಲ್, ಸೊ ಅನ್ಲಕ್ಕಿ. ಬಟ್ RR ನಗರಕ್ಕೆ ಒಳ್ಳೆ ರೀತಿಯ ಒಂದು ರನ್ ಗಳಿಕೆ ಮಾಡಿದ್ರು, 30 ರನ್ಗಳನ್ನ ಗಳಿಸಿದ್ರು. ನೀವು ಔಟ್ ಮಾಡಿದ್ದೀರಾ, ಬಹುಶಃ ಅದೊಂದು ದೊಡ್ಡ ತಿರುವು ಅನಿಸುತ್ತೆ ಪಂದ್ಯಕ್ಕೆ. ಹೌದು, ಐ ಥಿಂಕ್ ಅವರು ವಿಕೆಟ್ ಹೋಗಿರಲಿಲ್ಲ ಅಂತಿದ್ದರೆ ಪ್ರಾಬ್ಲಿ ಇನ್ನೊಂದು 10-20 ರನ್ಸ್ ಎಕ್ಸ್ಟ್ರಾ ಇರ್ತಾಯಿದ್ರು ಇಷ್ಟೊತ್ತಿಗೆ. ಸೊ ಇವಾಗ ವಿಕೆಟ್ ಹೋಗಿರೋದ್ರಿಂದ ಸ್ವಲ್ಪ ಕಾಷಿಯಸ್ ಆಗಿ ಆಡ್ತಾಯಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೊಗೊಂಡ್ರಿ, ಮಹೇಶ್ ಗೌಡ ಅವ್ರದ್ದು ಹಾಗೂ ಆರ್ಯ ಅವ್ರದ್ದು, ಸಾರಿ ಇವರು ಅರುಣ್ ಅವ್ರದ್ದು ಮತ್ತೆ ನಿಮ್ಮ ನಿರೂಪ್ ಅವ್ರದ್ದು ರನ್ಔಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಹೇಗೆ ತೊಗೊಂಡ್ರಿ ಅಂತ? ಇಲ್ಲ, ಯೂಶ್ವಲಿ ನಂದು ಬಿಕಾಸ್ ಆಫ್ ಮೈ ಸ್ವಿಂಗ್ ಯೂಶ್ವಲಿ 1 or 2 ವಿಕೆಟ್ಸ್ ಮ್ಯಾಚಲ್ಲಿ ಸಿಗ್ತಾ ಇರುತ್ತೆ. ಆ್ಯಂಡ್ ಐ ಥಿಂಕ್ ಕರಣ್ ಅವ್ರನ್ನ ತೆಗಿಬೇಕು ಅಂತ ತುಂಬ ಇತ್ತು. ಯಾಕಂದರೆ 3 ಮ್ಯಾಚ್ ಲಾಸ್ಟ್ ಅವ್ರು ಆಡಿರೋದ್ರಲ್ಲಿ 3ರಲ್ಲೂ ಬೋಲ್ಡ್ ಆಗಿದ್ರು ನನಗೆ. ಅವರು ಹೇಳ್ತಾ ಇದ್ರು, ಅದಕ್ಕೆ ಐ ಥಿಂಕ್ ಓವರ್ ಕಾಷಿಯಸ್ ಆಗಿ ಆಡಿದ್ರು ಸ್ವಲ್ಪ ನನ್ನ ಬೌಲಿಂಗ್ನ. ಬಟ್ ಅವ್ರದ್ದೊಂದು ಆಲ್ಮೋಸ್ಟ್ ಇನ್ಸೈಡ್ ಎಡ್ಜ್ ಬೋಲ್ಡ್ ಆಗೋದ್ರಲ್ಲಿ ಸ್ವಲ್ಪದಲ್ಲಿ ಮಿಸ್ ಆಯಿತು. 6 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 42. ರನ್ಔಟ್ಗೆ ಮನವಿ ಬಂದಿದೆ. ಈಗ ಬಹುಶಃ ಔಟ್ ಆಗೋ ಸಾಧ್ಯತೆ ಇದೆ. ಔಟ್. ಯಶವಂತ್ ಬಾರಿ ಮತ್ತೆ ಬೌಲಿಂಗ್ನ ವಿಭಾಗದಲ್ಲಿ. ಹರ್ಷ ಉತ್ತಮ ಬ್ಯಾಟರ್ ಕೂಡ ಹೌದು. ಬಹುಶಃ ಇವರಿಂದ ಒಳ್ಳೆ ಇನ್ನಿಂಗ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಪಂದ್ಯದಲ್ಲಿ ಕ್ಷೇತ್ರ ರಕ್ಷಕನಿಂದ ಸ್ವಲ್ಪ ಗಡಿಬಿಡಿ ಆಗಿದೆ, ಒಂಟಿ ಊಟದ ಸೇರ್ಪಡೆ ಸಹ ಆಗಿದೆ. ಸರ್, ಮತ್ತೆ ನಿಮ್ಮ ಚಿತ್ರಗಳ ಬಗ್ಗೆ ಹೇಳೋದಾದರೆ ಮುಂದಿನ ಚಿತ್ರ ಅಪ್ಡೇಟ್ಗಳು ಎಲ್ಲ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಪ್ರತಿದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಕಾಂಬಿನೇಷನ್ನಲ್ಲಿ ಸುದೀಪ್ ಸರ್ ಜೊತೆ. ಮತ್ತು ಅದ್ರ ಬಗ್ಗೆ ಹೇಳೋದಾದರೆ, ನಾನು ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೆ, ಶೂಟಿಂಗ್ ಮುಗಿಯೋವರೆಗೂ ಅಪ್ಡೇಟ್ ಕೊಡಲ್ಲ ಅಂತ. ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ. ಸೊ ಶೂಟಿಂಗ್ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಇವಾಗ ಸೆಟ್ ವರ್ಕ್ ಆಗ್ತಾಯಿದೆ, ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಸೊ ಸುದೀಪ್ ಸರೇ ಕೇಳ್ತಾಯಿದ್ರು ನನ್ನ ಹತ್ರ ಬೇಗ ಸ್ಟಾರ್ಟ್ ಮಾಡಿ ಅಂತ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಇನ್ನು ಮಂತ್ ವರ್ಷ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದೇ ನಮಗೆ ಬಿಗ್ಗೆಸ್ಟ್ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನಿಸುತ್ತೆ. ಬಹುಶಃ ಯಾರಿಗೂ ನೀವು ಏನು ಇಲ್ಲಿವರೆಗೂ ಏನು ಬಿಟ್ಕೊಟ್ಟಿರಲಿಲ್ಲ. ಇಲ್ಲ, ಜನರಲಿ ಕಾಲ್ ಮಾಡ್ತಾ ಇರ್ತಾರೆ ಅಪ್ಡೇಟ್ಸ್ಗೋಸ್ಕರ. ಹರ್ಷ ಉದರಿ ಆಘಾತ ಆಗಿದೆ, ಬೋಲ್ಡ್ ಮಾಡಿದ್ದಾರೆ ಯಶವಂತ್. ಉತ್ತಮವಾದಂಥ ವಿಕೆಟ್ ಸಹ ಹೌದು. ಸರ್ ಹೇಳಿ ಸರ್, ಕಂಟಿನ್ಯೂ ಮಾಡಿ.
ಸೊ ಅದೇ ತುಂಬ ಎಲ್ಲ ಮೀಡಿಯಾದಿಂದ ಸ್ನೇಹಿತರೆಲ್ಲ ಕಾಲ್ ಮಾಡ್ತಾ ಇರ್ತಾರೆ, ಏನಾಗ್ತದೆ ಅಪ್ಡೇಟ್ ಹೇಳಿ ಅಂತ. ಸೊ ಇದಕ್ಕಿಂತ ಹೆಚ್ಚು ಅಪ್ಡೇಟ್ ಯಾರಿಗೂ ಕೊಟ್ಟಿಲ್ಲ, ಬಿಕಾಸ್ ಒಂದು ದೊಡ್ಡ ಸಿನಿಮಾ, ಅದನ್ನು ಅಪ್ಡೇಟ್ ಕೊಡಬೇಕಾದ್ರೆ ಅದು ಕೊಡಬೇಕಾಗಿರೋ ರೀತಿಯಲ್ಲೇ ಕೊಡಬೇಕು ಯಾವತ್ತು. ಸೊ ನಮ್ಮ ಅನೌನ್ಸ್ಮೆಂಟ್ ವಿಡಿಯೋ ಕೂಡ ಅದೇ ರೀತಿಯಲ್ಲಿ ಸರ್ಪ್ರೈಸಾಗಿ ಕೊಟ್ಟ ಎಲ್ಲರಿಗೂ. ಅನೌನ್ಸ್ ಮಾಡಿದ್ದು ಏನೋ ಮಾಡ್ತಾಯಿದ್ದೀವಿ ಅಂತ, ಬಟ್ ಆ ಅಪ್ಡೇಟ್ ಬಂದಾಗ ತುಂಬ ದೊಡ್ಡ ರೀತಿಯಲ್ಲಿ ರಿಸೀವ್ ಮಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದೇ ರೀತಿ ಮುಂದಿನ ಅಪ್ಡೇಟ್ಗಳಲ್ಲೂ ಅದೇ ಒಂದು ಮ್ಯಾಗ್ನಿಟ್ಯೂಡಲ್ಲಿ ಕೊಡೋಣ ಅಂತ. ನಿಮ್ಮ ಪ್ರತಿಯೊಂದು ಚಿತ್ರನೂ ಒಂದು ಚಿತ್ರಕ್ಕಿಂತ ಇನ್ನೊಂದು ಚಿತ್ರ ಭಾರಿ ವಿಭಿನ್ನವಾಗಿರುತ್ತೆ. ಒಂದು ಆ ಜಾನರೇ ತುಂಬ ಕಾನ್ಸೆಪ್ಟ್ ತುಂಬ ವಿಭಿನ್ನವಾಗಿರುತ್ತೆ, ಮತ್ತು ಮೇಕಿಂಗ್ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಹುಶಃ ಅದೇ ರೀತಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಮುಂದಿನ ಚಿತ್ರಗಳಲ್ಲಿ ನಾವು ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ? ಅದಕ್ಕಿಂತ ಹೆಚ್ಚು ಕಮ್ಮಿ ಅನ್ನೋದಕ್ಕಿಂತ ನನಗೆ ಒಂದು ಪ್ರಪಂಚ ಸೃಷ್ಟಿ ಮಾಡೋದು ತುಂಬ ಇಷ್ಟ ಸಿನಿಮಾದಲ್ಲಿ. ಸೊ ರಂಗಿತರಂಗದಲ್ಲಿ ಒಂದು ರೀತಿಲಿ ಮಾಡಿದ್ದೆ, ಸೌತ್ ಕೆನರಾ ಬ್ಯಾಕ್ ಡ್ರಾಪಲ್ಲಿ. ರಾಜರಥ ಇನ್ನೊಂದು ವೆರಿ ಸ್ಟೈಲೈಸ್ಡ್ ಯೂತ್ಫುಲ್ ಅಪ್ರೋಚ್ ಇತ್ತು. ವಿಕ್ರಾಂತ್ ರೋಣ ವಾಸ್ ಆಫ್ ಕೋರ್ಸ್ ಅನ್ರಿಲೇಟೆಡ್ ಪ್ರೀಕ್ವಲ್ ಟು ರಂಗಿತರಂಗ. ಸೊ ಅದನ್ನು ಆ ಪ್ರಪಂಚನ ಇನ್ನೊಂದು ಬಿಗ್ಗರ್ ಸ್ಕೇಲಲ್ಲಿ ಕ್ರಿಯೇಟ್ ಮಾಡ್ದೆ. ಈಗ ಬಿಲ್ಲರಂಗ ಭಾಷಾ ಇಸ್ ಟೋಟಲ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಫ್ಯೂಚರಲ್ಲಿ ಸೆಟ್ ಆಗಿದೆ ಸಿನಿಮಾ. ಸೊ ಪ್ರತಿಯೊಂದು ಎಲಿಮೆಂಟ್. ಇನ್ನೊಂದು ವಿಕೆಟ್ ಹೋಯಿತು ಸುನೀಲ್ ಅವರ ವಿಕೆಟ್. ಮತ್ತು ಯಶ್ವಂತ್ ಅಟ್ಯಾಕಿಂಗ್ ಮೂಡಲ್ಲಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಬೋಲ್ಡ್ಗಳನ್ನ ತಗೋತಾ ಇದ್ದಾರೆ. ಬಹುಶಃ ಆರ್ಆರ್ ತಂಡ ಭಾರಿ ಕುಸಿತ ಕಾಣ್ತಾ ಇದೆ ರನ್ ಕಲಿಯಾಕೋಲಿ. ಬ್ಯಾಕ್ ಟು ಬ್ಯಾಕ್ ಬೋಲ್ಡ್, ಉತ್ತಮ ರೀತಿಯ ಬೌಲಿಂಗ್ ಸ್ವಿಂಗ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ನಿರೂಪ್ ಸರ್ ಅವರ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳ ಅಪ್ಡೇಟ್ಗಳನ್ನ ಸಹ ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ಹೇಳಿ ಸರ್. ಸೊ ಹಾಗೆ ಬಿಲ್ಲರಂಗ ಭಾಷೆದಲ್ಲಿ ಒಂದು ಫ್ಯೂಚರ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಎಲಿಮೆಂಟ್ ಸಿನಿಮಾದನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೆಟ್ಟಿಂದ ಹಿಡಿದು ಪ್ರಾಪರ್ಟೀಸಿಂದ ಹಿಡಿದು. ಇವಾಗ ಈ ಥರ ಒಂದು ಮೈಕ್ ಇದೆ ಅಂತ ಹೇಳಿದ್ರು ಅದು ಆ ಸಿನಿಮಾದಲ್ಲಿ ಬೇರೆ ರೀತಿ ಇರುತ್ತೆ. ನಾವು ರಿಯಲ್ ವರ್ಲ್ಡಲ್ಲಿ ನೋಡೋವಂಥ ಮೈಕ್ ಇರಲ್ಲ. ಸೊ ಫ್ಯೂಚರ್ ಅಂದರೆ ಇಟ್ ಈಸ್ ಅ ಡಿಫ್ರೆಂಟ್, ನನ್ನ ಒಂದು ವರ್ಷನ್ ಆಫ್ ದ ಫ್ಯೂಚರ್. ಸೊ ಅದಕ್ಕೆ ಒಂದು ಸ್ಟೈಲ್, ಒಂದು ಪ್ಯಾಲೆಟ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ಒಂದು ಸ್ಟೈಲಲ್ಲಿ, ಆ ಒಂದು ಕ್ಯಾಟಗರಿಲಿ ಇರುತ್ತೆ ಇದೆಲ್ಲ, ಎಲ್ಲ ಎಲಿಮೆಂಟ್ಸ್ ಆಫ್ ದ ಫಿಲ್ಮ್. ಒಂದು ವೆಹಿಕಲಿಂದ ಹಿಡಿದು, ಒಂದು ಪ್ರಾಪರ್ಟಿಯಿಂದ ಹಿಡಿದು, ಒಂದು ಸೆಟ್ಟಿಂದ ಹಿಡಿದು ಎಲ್ಲದಕ್ಕೂ. ಅದಕ್ಕೆ ಆದಷ್ಟು ಬೇಗ ಬರಲಿ. ನಾವು ಸಹ ನೀವು ಹೇಳ್ತಾ ಇದ್ರೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀವಿ ಅದು ಹೇಗಿರ್ಬೋದು, ಹೇಗಾಗುತ್ತೆ ಅಂತ. ಬಹುಶಃ ಅದು ಬೇಗ ಬರಲಿ ಅಂತ ನಾವು ಕೇಳ್ಕೊತೀವಿ. ಹಾಗೆ ರಾಜ್ ಕಪ್ ಸೀಸನ್ 7 ನಡೀತಿದೆ ಸರ್, ಅದು ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ. ಇಲ್ಲಿನ ಅನುಭವ ಬಗ್ಗೆ ಹೇಳೋದಾದರೆ? ನಾನು ಲಾಸ್ಟ್ ರಾಜ್ ಕಪ್ ಮೊದಲೇ ಬಾರಿ ಆಡಿದ್ದು, ಐ ಥಿಂಕ್ ಸೀಸನ್ 6 ಮೊದಲನೇ ಬಾರಿ ರಾಜ್ ಕಪ್ ಆಡಿದ್ದು ನಾನು. ಇದ್ರ ಹಿಂದೆ KCC ಆಡ್ತಾ ಇದ್ದೆ. ಸೊ ಒಂದು ಹೊಸ ಅನುಭವ. ನನ್ನ ರವಿಶಂಕರ್ ಗೌಡ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವರು ತುಂಬ ಫೋರ್ಸ್ ಮಾಡಿ ನನ್ನ ಲಾಸ್ಟ್ ಟೈಮ್ ಆಡಿಸಿದ್ದು. ಒಂದು ಶೂಟಲ್ಲಿದ್ದರು, ಆಡಲೇಬೇಕು ನಮ್ಮ ಸಮೃದ್ಧಿ ಫೈಟರ್ಸ್ ಟೀಮ್ಗೆ ಅಂತ. ಸೊ ಆ ರೀತಿಲಿ ನಾನು ಬಂದಿದ್ದು. ಇವಾಗ ಒಂದು ಫ್ಯಾಮಿಲಿ ಥರ ಆಗಿದೆ ಟೀಮ್. ಐ ಥಿಂಕ್ ಸುನಿಲ್ ಲಾಸ್ಟ್ ಇಯರು ಇದ್ದರು. ಸೊ ತುಂಬ ಚೆನ್ನಾಗಿ ಬಾಂಡಿಂಗ್ ಆಯಿತು. ನಮ್ಮ ಓನರ್ ಮಂಜುನಾಥ್ ಅವರು ಅಷ್ಟೇ. ಸೊ ನಾವೆಲ್ಲ ಕಾನ್ಸ್ಟೆಂಟ್ ಇದ್ದೀವಿ. ಬೇರೆ ಒಂದಷ್ಟು ಹೊಸಬರು ಯಂಗರ್ ಪ್ಲೇಯರ್ಸ್ ಎಲ್ಲ ಅದರಲ್ಲಿ ಶಫಲ್ ಆಗ್ತಾ ಇರ್ತಾರೆ. ಬಟ್ ತುಂಬ ಖುಷಿ ಆಯ್ತು. ಆ್ಯಂಡ್ ಎರಡನೇದು ಅಫ್ಕೋರ್ಸ್ ಶಾರ್ಜಾ ಗ್ರೌಂಡಲ್ಲಿ ನಾವು ಎಂತೆಂಥ ಮ್ಯಾಚ್ಗಳು ನೋಡಿದ್ದೀವಿ, ಇನ್ಕ್ಲೂಡಿಂಗ್ ಸಚಿನ್ ತೆಂಡೂಲ್ಕರ್ ಅವರ ಡೆಸರ್ಟ್ ಸ್ಟಾರ್ಮ್. ಹೌದು. ಸೊ ಆ ಗ್ರೌಂಡಲ್ಲಿ ನಾವು ಇವತ್ತು ಆಡ್ತಾ ಇದ್ದೀವಿ ಅಂದರೆ ಐ ಥಿಂಕ್ ಆ್ಯಸ್ ಅ ಪ್ಲೇಯರ್ ನಾನು ಕ್ರಿಕೆಟ್ ಆಡೋ ಟೈಮಲ್ಲಿ, ಜೂನಿಯರ್ ಕ್ರಿಕೆಟ್, ಈ ಥರದ್ದೆಲ್ಲ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಇವತ್ತು ಚಿನ್ನಸ್ವಾಮಿಲಿ ಆಡಿದ್ದೀವಿ, ಇವತ್ತು ಶಾರ್ಜಾಲ್ ಆಡ್ತಾ ಇದ್ದೀವಿ. ಹೋಪ್ಫುಲ್ ಇನ್ ದ ಫ್ಯೂಚರ್ ಆಸ್ಟ್ರೇಲಿಯಲ್ಲಿ ಆಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ಯಾವತ್ತಾದ್ರು ಒಂದು ದಿವಸ ನೆರವೇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಮ್ಮ ಚೈಲ್ಡ್ಹುಡ್ ಡ್ರೀಮ್ ಎಲ್ಲ ಇವಾಗ ಫುಲ್ಫಿಲ್ ಮಾಡ್ಕೋತಾ ಇದ್ದೀವಿ. ಸರ್, ನಂಗೆ ಗೊತ್ತು ನೀವು ತುಂಬ ಒಳ್ಳೆ ಪ್ಲೇಯರ್ ಅಂತ. ಸ್ಟೇಟಿಗೆ ಸಹ ಆಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಹೌದು. ಮತ್ತೆ ನಿಮ್ಮ ತಮ್ಮ ಇಬ್ಬರು, ಅನೂಪ್ ಅವರು ಮತ್ತು ನೀವು, ನಿರೂಪ್ ಅವರು ಮತ್ತು ನೀವು ಇಬ್ಬರು ಸಹ ಉತ್ತಮ ರೀತಿಯ ಕ್ರಿಕೆಟ್ ಆಟಗಾರರಂತ ನಾನು ಕೇಳ್ಪಟ್ಟೆ. ನಾನು ಅಂಡರ್-16, ಅಂಡರ್-19 ಮೈಸೂರು ಝೋನ್ಗೆ ಆಡಿದ್ದೆ. ದೆನ್ ಅಂಡರ್-19 ಪ್ರೀ ಯೂನಿವರ್ಸಿಟಿ ಸ್ಟೇಟ್ ಲೆವೆಲ್ ಕ್ಯಾಪ್ಟನ್ ಆಗಿದ್ದೆ ಕ್ರಿಕೆಟಲ್ಲಿ. ಅಫ್ಕೋರ್ಸ್ ಆವಾಗ ಯಂಗರ್ ಡೇಸ್ ಐ ಟು ಬಿ ಮಚ್ ಬೆಟರ್ ದೆನ್ ದಿಸ್. ಈಗ ಆ ಗೇಮ್ ಇದೆ, ಬಟ್ ಆ ಸೇಮ್ ಲೆವೆಲ್ ಆಫ್ ಫಿಟ್ನೆಸ್ ಇಲ್ಲ. ಆದರೂ ಆ ಕ್ರಿಕೆಟ್ ಮೇಲಿರುವಂಥ ಆಸೆ ಹಾಗೆ ಇದೆ. ಹೌದು. ಇಲ್ಲಾಂದರೆ ಶೋಲ್ಡರು, ನೀ, ರಿಸ್ಟ್ ಎಲ್ಲ ಇಂಜುರಿ ಇದೆ. ಅದು ನಾನು ಕೇಳ್ಪಟ್ಟೆ. ನಿಮ್ಮ ತುಂಬ ಇಂಜುರಿ ಆಗಿದ್ರು ಸಹ ನೀವು ಗ್ರೌಂಡಿಗೆ ಬಂದಿದ್ದೀರಾ, ಗ್ರೌಂಡಿಗೆ ಬೌಲಿಂಗ್ ಮಾಡ್ತಾ ಇದ್ದೀರಾ ಚೆನ್ನಾಗಿ. ಮತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ಸಹ ಒಂದೇ ಓವರ್ನಲ್ಲಿ ತೊಗೊಂಡ್ರಿ. ಜೊತೆಗೆ ಒಂದು ಬಿಗ್ ವಿಕೆಟ್ ರನ್ಔಟ್ ಸಹ ಮಾಡಿದ್ರಿ. ಜೊತೆಗೆ ಆ ಒಂದು ಕ್ರಿಕೆಟ್ ಪ್ಯಾಷನ್ ಅನ್ನೋದಿದೆಯಲ್ಲ, ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಿಮಗೆ? ತುಂಬ ಚಿಕ್ಕವರಾದಾಗಿಂದ. ಅಂದರೆ ನನ್ನ ತಂದೆಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚು. ಸೊ ನನ್ನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮಾಡಿದ್ದೆವರು. ನಾನು ಬ್ಯಾಟ್ ಹಿಡಿದಾಗ ಅವ್ರು ಲೆಫ್ಟ್ ಹ್ಯಾಂಡ್ ಹೇಳ್ಕೊಟ್ಟಿದ್ದು ನನಗೆ, ಅವ್ರು ಲೆಫ್ಟ್ ಹ್ಯಾಂಡರ್ ಆಗಬೇಕು ನಾನು ಅಂತ. ಸೊ ಅವರು ಯೂನಿವರ್ಸಿಟಿ ಲೆವೆಲ್ ಆಡೋರು.
ಸೊ ಅವ್ರಿಗೆ ಅದೊಂದು ಹುಚ್ಚು. ಸೊ ನಾವು ಇನ್ಫ್ಯಾಕ್ಟ್ ನಮ್ಮ ಎನಿ ಮ್ಯಾಚ್ ಇದ್ರೂ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅವರೇನೋ ರೈಟಿಂಗಲ್ಲಿ ಕೂತ್ಕೊಂಡು ಮಾಡೋದು, ನಮ್ಮ ಮ್ಯಾಚ್ ನೋಡೋದು. ಆ್ಯಂಡ್ ನಮ್ಮ ಮನೆ ಒಳಗಡೆ ಒಂದು ಕಾರಿಡಾರಲ್ಲಿ ಕೂತ್ಕೊಂಡು ಫಸ್ಟು ಟೆನ್ನಿಸ್ ಬಾಲಲ್ಲಿ ಆಡ್ತಾಯಿದ್ದ ಬ್ಯಾಟಿಂಗು. ಅಲ್ಲಿ ನಮ್ಮ ಅಮ್ಮನ ಮೂಗು ಹೊಡೆದಾಕಿದ್ದ, ಮನೇಲಿ ಕ್ಲಾಕ್ ಹೊಡೆದಾಕಿದ್ದ. ಸೊ ಅದಾದಮೇಲೆ ಒಂದು ಸಾಫ್ಟ್ ಬಾಲ್ ಬರೋಕ್ಕೆ ಶುರು ಆಯ್ತು. ಅವಾಗ ಒಂದು ಸ್ಟ್ರೆಸ್ ರಿಲೀಸ್ ಸ್ಪಂಜ್ ಬಾಲ್, ಅದರಲ್ಲಿ ಸ್ವಲ್ಪ ಗಟ್ಟಿ ಇರೋ ತೊಗೊಂಬಿಟ್ಟು ಅದಕ್ಕೆ ನೀರು ಹಾಕಿ ಸ್ವಿಂಗು, ಸ್ಕಿಡ್ ಆಗೋದನ್ನೆಲ್ಲ ಆಡೋದು. ಸೊ ಈ ಥರ ಎಲ್ಲ ಅವ್ರ ಜೊತೆ ಆಟಾಡ್ತಾಯಿದ್ದು. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ದೆನ್ ಲೇಟರ್ ಮೈಸೂರು ಜಿಮ್ಖಾನಾಗೂ ಆಡ್ತಾಯಿದ್ದೆ ನಾನು ಮೈಸೂರಲ್ಲಿ ಕ್ಲಬ್ಗೆ. ಜಾವಗಲ್ ಶ್ರೀನಾಥರಲ್ಲಿ ಅದೇ ಕ್ಲಬ್ಗೆ ಆಡ್ತಾಯಿದ್ದು. ಸೊ ಹಾಗೆ ಅದು ಸೀರಿಯಸ್ ಆಗಿ ಆಡ್ಕೊಂಡೋದೆ. ದೆನ್ ಇಂಜಿನಿಯರಿಂಗ್ ಬಂದಮೇಲೆ ಐ ಥಿಂಕ್ ಸೀರಿಯಸ್ ಕ್ರಿಕೆಟ್ ಸ್ವಲ್ಪ ನಿಲ್ಲಿಸಿ ಜಸ್ಟ್ ಕಾಲೇಜ್ ಟೀಮ್ಗೆ, ದೆನ್ ಇನ್ಫೋಸಿಸಲ್ಲಿ ವರ್ಕ್ ಮಾಡಿದಾಗ ಇನ್ಫೋಸಿಸ್ ಟೀಮ್ಗೆ ಆಡ್ತಾಯಿದ್ದೆ. ಇವಾಗ ಅಫ್ಕೋರ್ಸ್ KCC, ರಾಜ್ ಕಪ್ ಇದೆಲ್ಲ ಆಡ್ತಾಯಿದ್ದೀನಿ. ಈ ಚಿತ್ರರಂಗದ ಬಗ್ಗೆ ಮತ್ತು ಈ ಚಿತ್ರಗಳ ಬಗ್ಗೆ ಅದು ಆ ಪರಿಕಲ್ಪನೆ ಎಲ್ಲ ಹೇಗೆ ಹುಟ್ಕೋತು ಸರ್ ನಿಮಗೆ? ಚಿಕ್ಕವರಿದ್ದಾಗಿಂದ ನನಗೆ ನಿರೂಪ್ಗೆ ತುಂಬ ಸಿನಿಮಾ ಅಂದರೆ ತುಂಬ ಹುಚ್ಚು. ತುಂಬ ಮನೇಲಿ ಕರ್ಕೊಂಡು ಹೋಗ್ತಾಯಿದ್ರು ಸಿನಿಮಾಗಳಿಗೆ. ಕನ್ನಡ ಸಿನಿಮಾ, ಜಾಸ್ತಿ ಕನ್ನಡ ಸಿನಿಮಾಗಳು. ಕನ್ನಡ ಸಾಹಿತ್ಯ ನಿಮ್ಮದು ಅದ್ಭುತವಾಗಿದೆ. ನಾನು ತುಂಬ ಮುಂಚೆನೂ ಹೇಳಿದ್ದೀನಿ ನಾನು ನಿಮಗೆ ರಂಗಿತರಂಗದಲ್ಲಿರುವಂಥ ಕೆಲವೊಂದು ಸಾಂಗ್ಗಳು, ಕರೆಯೋಲೆ ಎಕ್ಸ್ಪೆಷಲಿ ಆ ಸಾಂಗಲ್ಲಿ ಬರುವಂಥ ಎಲ್ಲ ಪ್ರತಿಯೊಂದು ಪದನೂ ಸಹ ಕನ್ನಡದಲ್ಲೇ ಇದೆ. ಕಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಆ ರೀತಿಯ ಒಂದು ಯುನೀಕ್, ಹೊಸ ಡಿಫ್ರೆಂಟ್ ಆಗಿರುವಂಥ ಕನ್ನಡ, ಅದನ್ನೆಲ್ಲ ಯಾವ ರೀತಿ ಸೃಷ್ಟಿ ಮಾಡ್ತೀರಾ ನೀವು ಅಂತ? ನ್ಯಾಚುರಲಾಗಿ ಬರುತ್ತಷ್ಟೇ ಅದು. ಅಂದರೆ ಅದನ್ನ ಕಾರ್ನಲ್ಲೇ ಬರಿತೀನಿ ಅಂತ ಯೋಚನೆ ಮಾಡ್ಕೊಂಡು ಬರೀಲಿಲ್ಲ. ಆ ಹಾಡು ಬರಿಬೇಕಾದ್ರೆ ಟ್ಯೂನ್ ಮಾಡಿದ್ದೆ, ಅಂತ ಟ್ಯೂನ್ ಮಾಡಿದ್ದೆ. ಸೊ ಒಂದು ದಿವಸ ನಾನು US ಅಲ್ಲಿದ್ದೆ. ಅವಾಗ ನನ್ನ ವೈಫ್ ಶಾಪಿಂಗ್ ಮಾಡ್ತಾಯಿದ್ರು. ಮಾಡಬೇಕಾದ್ರೆ ನಂಗೆ ಬೋರ್ ಆಗ್ತಾಯಿತ್ತು. ಆಚೆ ಕೂತ್ಕೊಂಡು ಸುಮ್ಮನೆ ಏನೋ ಬಾಯಿಗೆ ಬಂದು ಕರೆಯೋಲೆ ಕರೆವಾ ಓಲೆ ಅಂತ ಬಂತು. ಚೆನ್ನಾಗಿದೆ ಲಿರಿಕ್ಸ್, ಬಿಕಾಸ್ ಅದರಲ್ಲಿ ಸಾಯಿ ಕುಮಾರ್ ಅವ್ರ ಕ್ಯಾರೆಕ್ಟರ್ ಪೋಸ್ಟ್ ಮಾಸ್ಟರು, ಆ್ಯಂಡ್ ಇವರು ಒಂದು ಡೈರಿ ಬರೀತಾ ಇರ್ತಾರೆ. ಚೆನ್ನಾಗಿದೆ ಬಿಗಿನಿಂಗ್ ಅಂತ ಹೇಳ್ಬಿಟ್ಟು ಮಾಡಿ ಕರೆದೋಲೆ ಅಂತ ಬಂತು. ಬಂದ ತಕ್ಷಣ ಎಲ್ಲ ಕಾನಲ್ಲಿದೆಯಲ್ಲ ಅಂತ ಅನ್ನಿಸ್ತು. ಇಡೀ ಸಾಂಗ್ ಹೀಗೆ ಮಾಡಿದ್ರೆ ಹೇಗೆ ಅಂತ ಕರದಲ್ಲಿ ಕಲಮ ಹಿಡಿದು ಹಂಗೆ ಬರ್ಕೊಂಡು ಸೊ ಫುಲ್ ಸಾಂಗ್ ಅಲ್ಲಿಂದ ಈಗ ರಾರ ರಕ್ಕಮ್ಮವರೆಗೂ ಬಂದಿದೆ. ಈಗ ಮ್ಯಾಕ್ಸು ಸಾಂಗ್ ರಿಲೀಸ್ ಆಗಿ ಆಲ್ರೆಡಿ ಹಿಟ್ ಆಗಿದೆ. ಹೌದು. ಅಂದರೆ ಇವಾಗ ಆಡಿಯನ್ಸ್ ಟೇಸ್ಟ್ ಪ್ರಕಾರ ಆ್ಯಂಡ್ ಸಿನಿಮಾಗೆ ಏನು ಬೇಕು ಅದು ಮಾಡಬೇಕಾಗುತ್ತೆ. ಇವಾಗ ಎಲ್ಲ ಸಿನಿಮಾದಲ್ಲೂ ಕರೆಯೋಲೆ ಥರ ಸಾಂಗ್ ಬರೋದ್ರೆ ಅದು ವರ್ಕು ಆಗಲ್ಲ. ಅದಾದಮೇಲೆ ಕೆಲವು ಅದಕ್ಕಿಂತ ಒಳ್ಳೆ ಸಾಂಗ್ಗಳನ್ನ ಬರೆದಿದ್ದೆ, ಬಟ್ ಅದಷ್ಟಾಗಿ ಕನೆಕ್ಟ್ ಆಗಿಲ್ಲ. ಬಿಕಾಸ್ ಸಿನಿಮಾ ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಆ ಥರ ಸಾಂಗ್ಸು. ವೆರೇಸ್ ರಾರ ರಕ್ಕಮ್ಮ ನೀವು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಸಾಂಗ್ ಅಂತ ಹಿಟ್ಟಾಗಿ ಆಗುತ್ತೆ. ರಾರ ರಕ್ಕಮ್ಮ ಇರ್ಬೋದು, ಪಟಾಕಿ ಪೋರಿಯೋ ಬರದೆ. ಸೊ ಇದೆಲ್ಲ ನಿಮಗೆ ಇನ್ಸ್ಟೆಂಟ್ ಕೇಳಿದ ತಕ್ಷಣ ಕನೆಕ್ಟ್ ಆಗುವಂಥ ಸಾಂಗ್ಸ್. ಕರೆಯೋಲೆ ಎಲ್ಲ ನಿಮಗೆ ಒಂದು 4-5 ಸಲ ಕೇಳಬೇಕು. 4-5 ಸಲ ಕೇಳಿದ್ದೀವಿ ನಾವು, ತುಂಬ ಸಲ ಕೇಳಿದ್ದೀವಿ. ರಂಗಿತರಂಗನೂ ಸಹ ತುಂಬ ಸಲ ನೋಡಿದ್ದೀವಿ. ಮತ್ತು ನಮ್ಮ ಆನಂದ್ ಸ್ಪೋರ್ಟ್ಸ್ ಸರ್, ಈಗ ಆನಂದ್ ಆಡಿಯೋ ಅವರು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಸ್ಪೋರ್ಟ್ಸ್ಗೆ ಅಂತ. ಎಸ್ಪೆಷಲಿ ಚಿತ್ರರಂಗಕ್ಕಾಗಿ ಕಲಾವಿದರಿಗೆ, ತಂತ್ರಜ್ಞರಿಗೆ ಲೈವ್ನ ಕವರ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೇಳೋದಾದರೆ, ಲೈವ್ ನೋಡಿದ್ರೆ ಸರ್ ನೀವು? ನಾನು ಲೈವು ಅಫ್ಕೋರ್ಸ್ ಇಲ್ಲಿ ಇರ್ತೀನಲ್ಲ, ಸೊ ಲೈವ್ ನೋಡೋಕ್ಕಾಗಲ್ಲ. ಬಟ್ ವಾಪಸ್ ಹೋದ್ಮೇಲೆ ಇಡೀ ಮ್ಯಾಚ್ನ ಅದು ಯೂಟ್ಯೂಬಲ್ಲಿ ನೀವು ಸ್ಟ್ರೀಮ್ ಮಾಡಿರ್ತೀರಲ್ಲ, ವಾಪಸ್ ಹೋಗ್ಬಿಟ್ಟು ಬೇರೆ ಟೀಮ್ಸ್ ಒಂದೊಂದು ಸ್ವಲ್ಪ ನೋಡ್ತೀನಿ. ದೆನ್ ನಮ್ಮ ಟೀಮ್ದು ಮ್ಯಾಚಸ್ನ ಮತ್ತೆ ಒಂದು ಸಲ ನೋಡಿ ಯಾರ್ಯಾರು ಹೇಗೆ ಮಾಡಿದ್ವಿ, ಸ್ಪೆಷಲಿ ನನ್ನ ಮಿಸ್ಟೇಕ್ಸ್ ಏನಿತ್ತು ಅದೆಲ್ಲ ನಿನ್ನೆ ರಾತ್ರಿ ಕೂತ್ಕೊಂಡು ಅದೇ ಮಾಡ್ತಾಯಿದ್ದೆ. ಡಿನ್ನರ್ ಟೈಮಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಏನೇನು ಮಿಸ್ಟೇಕ್ಸ್ ಆಯಿತು, ನವೀನ್ ಸಜ್ಜು ಅವ್ರನ್ನ ರನ್ಔಟ್ ಮಾಡಿಸಿದ್ದು ಯಾವ ರೀತಿ ಮಿಸ್ಟೇಕ್ ಆಯ್ತು ಅಲ್ಲಿ, ಈ ಥರದ್ದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಅವ್ರು ಕಾಲು ಎಳಿತಾ ಇದ್ದೆ. ಅವರೇನೋ ಪಾಪ ಅವರು ಸರ್ ಏನು ಸರ್ ಅಂತ ಹಿಂಗೆ ಅಂದ್ಕೊಂಡೋದ್ರು. ನಾನು ಏನು ಬೈಕೊಂಡೆಲ್ಲ ಹೋಗಿದ್ದೀರಾ ನೀವು ಅಂತ ಅವ್ರು ಕಾಲು ಎಳಿತಾ ಇದ್ದೆ. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಆನಂದ್ ಆಡಿಯೋ ಅವ್ರ ಕಡೆಯಿಂದ. ಆ್ಯಂಡ್ ಕ್ವಾಲಿಟಿ ಆಫ್ ದ ಸ್ಟ್ರೀಮಿಂಗ್ ತುಂಬ ಚೆನ್ನಾಗಿದೆ. ಹೋಪ್ಫುಲಿ ಇನ್ ದ ಕಮ್ಮಿಂಗ್ ಇಯರ್ಸ್ ಇನ್ನೂ ಕ್ಯಾಮ್ರಾಸು ಜಾಸ್ತಿ ಆಗಿ ಇನ್ನೂ ವ್ಯೂ ಪಾಯಿಂಟ್ಸ್ ಜಾಸ್ತಿ ಆದರೆ ಐ ಥಿಂಕ್ ಒಂದು ಲೈಕ್ ಆನ್ ಪಾರ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನಮಗೆ ಒಂದು ವಿಷನ್ ಸಿಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಸಹ ಈ ಆನಂದ ಆಡಿಯೋ ಸಂಸ್ಥೆ ಇದನ್ನು ಖಂಡಿತ ಕೊಡ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಹಾಗೆ ತಂಡದ ಬಗ್ಗೆ ಸರ್, ತಂಡದ ಒಂದು 11 ಜನ ಪ್ಲೇಯರ್ಸ್ ಇದ್ದೀರಾ, 11 ಜನ 11 ಡಿಫ್ರೆಂಟಾಗಿ ಆಡ್ತೀರಾ. ಒಬ್ಬ ಒಳ್ಳೆ ಬೌಲರ್ ಇದ್ದಾರೆ, ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ. ತಂಡದ ಬಗ್ಗೆ ಹೇಳೋದಾದರೆ ಸರ್? ನಮ್ಮ ಅಡ್ವಾಂಟೇಜ್ ಏನಂದರೆ ಆಲ್ಮೋಸ್ಟ್ 10ವರೆಗೂ ಬ್ಯಾಟ್ ಮಾಡ್ತೀವಿ. ಆ್ಯಂಡ್ ಬೌಲಿಂಗೂ ಅಷ್ಟೇ ಪ್ರತಿಯೊಬ್ಬರು ಬೇಸಿಕ್ಸ್ಗೆ ಸ್ಟಿಕ್ ಮಾಡ್ತೀವಿ. ಸೊ ಅದರಿಂದಾಗಿ ಸ್ಕೋರ್ ನೋಡ್ತಾ ಇದ್ದೀರಾ. ಐ ಥಿಂಕ್ ಎಟ್ ಅರೌಂಡ್ 6.78 ಹೊಡಿತಾ ಇದ್ದಾರೆ ಇವಾಗ, ವಿಚ್ ಇಸ್ ವೆರಿ ಗುಡ್ ಫಾರ್ T10 ಫ್ರಮ್ ಅ ಬೌಲಿಂಗ್ ಪರ್ಸ್ಪೆಕ್ಟಿವ್. ಸೊ ಎನಿಥಿಂಗ್ ಅಂಡರ್ 75-80 ಇಸ್ ಅ ಗುಡ್ ಸ್ಕೋರ್ ಟು ಚೇಸ್, ಈಸಿ ಸ್ಕೋರ್ ಟು ಚೇಸ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ನಾಯಕರು ಸರ್, ತಂಡದ ನಾಯಕರು
ಬಜರಂಗಿ ಲೋಕಿ ಅವ್ರ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ಬಾಲ್ ಸರ್ ಆಕ್ಟಿವ್ ಆಗಿರ್ತಾರೆ ನೋಡಿ ಸರ್ ಅಲ್ಲಿ ಪ್ರತಿಯೊಂದು ಬಾಲ್ ಸಹ ಆಕ್ಟಿವ್ ಆಗಿದ್ದಾರೆ. ನಾನು ಅದನ್ನು ಹೇಳಬೇಕು, ಅವ್ರು ಆ್ಯಕ್ಚುಲಿ ಹಿ ಇಸ್ ನಾಟ್ ಕಂಪ್ಲೀಟ್ಲಿ ಫಿಟ್. ಅವರು ಒಂದು ಇಂಜುರಿಯಿಂದ ರಿಕವರ್ ಆಗಿ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಅವ್ರು ಆಡ್ತಾ ಇರೋದು. ಆದ್ರೂ ಅವರ ಕಮಿಟ್ಮೆಂಟ್ ಇವತ್ತು ಕವರ್ಸಲ್ಲಿ ಒಂದು ಸೇವ್ ಮಾಡಿದ್ದು ನೋಡಿದ್ರಿ. ಸೊ ತುಂಬ ಕಮಿಟೆಡ್ ಆಗಿ ಆಡ್ತಾರೆ, ವೆರಿ ಪ್ಯಾಷನೇಟ್ ಆಗಿ ಆಡ್ತಾರೆ. ಇವನ್ ಬ್ಯಾಟಿಂಗ್ ಮಾಡಬೇಕಾದ್ರು ಅಷ್ಟೇ. ನಿನ್ನೆ ಐ ಥಿಂಕ್ ಹಿ ವಾಸ್ ದ ಮ್ಯಾನ್ ಆಫ್ ದ ಮ್ಯಾಚ್ ಫಾರ್ ಮಿ. ನಿನ್ನೆ ಮ್ಯಾಚಲ್ಲಿ ಕೊನೆವರೆಗೂ ಇದ್ದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಇನ್ನಿಂಗ್ಸ್ನ. ಆ್ಯಂಡ್ ಲಾಸ್ಟ್ ಓವರಲ್ಲಿ ಇನ್ಫ್ಯಾಕ್ಟ್ ನಾವು ಗೆದ್ದಿದ್ದು ಅರೌಂಡ್ 30 ರನ್ಸಿಂದ, ಅದರಲ್ಲಿ ಆಲ್ಮೋಸ್ಟ್ 18 ರನ್ಸ್ ಲಾಸ್ಟ್ ಓವರಲ್ಲಿ ಹೊಡೆದಿದ್ದವರು. ಸೊ ಐ ಥಿಂಕ್ ಈಸ್ ಅ ವೆರಿ ಕಮಿಟೆಡ್ ಪ್ಲೇಯರ್ ಆ್ಯಂಡ್ ಗ್ರೇಟ್ ಕ್ಯಾಪ್ಟನ್ ಟು ಬಿ ಪ್ಲೇಯಿಂಗ್ ಅಂಡರ್. After completion of 8 overs, scores moves on to 52 for 6 wicket. ಪೃಥ್ವಿ ಎರಡನೇ ಓವರ್ನ ಎಸೆತದ ವಿಭಾಗದಲ್ಲಿ ಕರಣ್ ಸ್ಟ್ರೈಕ್ನಲ್ಲಿ ಭಾರಿ ಉತ್ತಮವಾದ ಹೊಡೆತ, ಯಾವುದೇ ರನ್ ಇಲ್ಲ. ಕರಣ್ ಆರ್ಯ ಸ್ಟ್ರೈಕ್ನಲ್ಲಿ. ರಾಮನಗರ ಸ್ಟ್ರೈಕರ್ಸ್ ತಂಡ ಬಹುಶಃ ಒಂದು ಉತ್ತಮ ರೀತಿಯ ರನ್ ಗಳಿಕೆಯಲ್ಲಿ ವಿಫಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು 9 ಎಸೆತ ಬಾಕಿ ಉಳಿದಿದೆ. ನೋಡೋಣ. ಕರಣ್ ಅವರು ಸ್ಟ್ರೈಕಲ್ಲಿದ್ದಾರೆ, ದರ್ಶನ್ ಅವರಿದ್ದಾರೆ, ದರ್ಶನ್ ಲೋಕಿ ಅವರು ಇಬ್ಬರು ಸಹ ಒಂದು ಉತ್ತಮ ರೀತಿಯ ಬ್ಯಾಟ್ಸ್ಮನ್ಗಳೇ, ಸ್ಫೋಟಕ ಬ್ಯಾಟ್ಸ್ಮನ್ಗಳು. ಜೊತೆಗೆ ಉತ್ತಮ ರೀತಿಯ ಹೊಡೆತ, ಸಿಕ್ಸರ್ ಆಗುವ ನಿರೀಕ್ಷೆ. ಈ ಬಾರಿ ಕ್ಯಾಚ್ ಔಟ್ ಆಗಿದೆ. ಅತ್ಯುತ್ತಮವಾದಂತ ಕ್ಯಾಚ್ ಈಗ ಆರ್ ನಗರದ ಆಟಗಾರ ಕರಣ್ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆಗೆ ಹೊಡ್ತಾ ಇದ್ದಾರೆ. ರಜಿತ್ ಕುಮಾರ್ ಬಾರಿ ಆರ್ ನಗರದ 9ನೇ ಬ್ಯಾಟ್ಸ್ಮನ್ ಆಗಿದೆ.
ಬಂದಿದ್ದ ಮೊದಲನೇ ಎಸೆತ ಕೂಡ ಬಾರಿಸಿದ್ದಾರೆ. ಕೇವಲ ಒಂಟಿ ಊಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 53ಕ್ಕೆ ತಲುಪ್ತಾ ಇದೆ. ಕೊನೆಯ ಎಸೆತ ಬಾಕಿ ಉಳಿದಿದೆ. ಕೊನೆಯ ಎಸೆತ ಯಾವುದೇ ಊಟವಿಲ್ಲ. 9 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 53ಕ್ಕೆ 7. ಯಶವಂತ್ ಕೊನೆಯ ಓವರ್ನ ಚಾಲ್ತಿಯಲ್ಲಿ ಮೊದಲನೇ ಎಸೆತ ಯಾವುದೇ ಊಟ ಇಲ್ಲ. 2 ಉದರಿನ ಈಗಾಗಲೇ ತಗೊಂಡಿದ್ದಾರೆ ಯಶವಂತ್ ಅವರು. ರಂಜಿತ್ ಕುಮಾರ್ ಸ್ಟ್ರೈಕ್ನಲ್ಲಿ, ದರ್ಶನ್ ಲೋಕಿ ನಾನ್ ಸ್ಟ್ರೈಕ್ನಲ್ಲಿ. ಉತ್ತಮವಾದ ಹೊಡೆತ ಪ್ರಯತ್ನ. ಸಮೃದ್ಧಿ ಮಂಜಣ್ಣ ಅವರಿಂದ ಕ್ಷೇತ್ರ ರಕ್ಷಣೆ. ಒಂಟಿ ಊಟದ ಸೇರ್ಪಡೆ, ಲೆಗ್ ಬಾಯ್ಸ್ ಎಂಬ ತೀರ್ಮಾನ ಬಂದಿದೆ ಅಂಪೈರಿಂದ. ಕೇವಲ 4 ಎಸೆತ ಬಾಕಿ ಉಳಿದಿದೆ. ಮೂರನೇ ಎಸೆತ ಉತ್ತಮ ರೀತಿಯ ಬ್ಯಾಟಿಂಗ್ ನ ಕಾಣಲಿಕ್ಕೆ ಆಗ್ತಾ ಇಲ್ಲ ದರ್ಶನ್ ರವರಿಂದ. ಕಳೆದ 6 ಎಸೆತಗಳು ಕೂಡ ಡಾಟ್ ಆಗಿದೆ. ಐದು ಎಸೆತ ಕ್ಷಮಿಸಿ, ಬೋಲ್ಡ್. 3ನೇ ವಿಕೆಟ್ ಈ ಬಾರಿ ಯಶವಂತ ಪಡ್ಕೋತಾ ಇದ್ದಾರೆ. ತುಂಬಾ ವೈಯಕ್ತಿಕ 3ನೇ ವಿಕೆಟ್ ಇದು. ಕೊನೆಯ 2 ಎಸೆತ ಬಾಕಿ ಉಳಿದಿದೆ. ಬಜರಂಗಿ ಲೋಕಿ ಅವರ ಮುಖದಲ್ಲಿ ಸಂತಸ ನಾವು ಕಾಣ್ತಾ ಇದ್ದೀವಿ. ಲೋಕೇಂದ್ರ ಕೊನೆಯ 2 ಎಸೆತ ಬಾಕಿ ಉಳಿದಿದೆ. ತಂಡ 54 ರನ್ಗಳನ್ನು ಗಳಿಸಿ 8 ಉದರಿ ಕಳ್ಕೊಂಡಿದೆ. ಕೊನೆಯ 2 ಎಸೆತ ಕಾದ್ ನೋಡೋಣ, ಬೌಂಡರಿ ಬರ್ತಾ ಅಥವಾ ಇದೇ ರೀತಿಯ ತಮ್ಮ ಲಯನ ಮುಂದುವರಿಸ್ತಾರ ಯಶವಂತ್ ಅವರು ಅಂತ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯಲ್ಲಿ ಬಜರಂಗಿ ಲೋಕಿ ಅವರಿಂದ 2 ರನ್ಗಳು ತಂಡಕ್ಕೆ ಸೇರ್ಪಡೆ ಆಗಿದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯಲ್ಲಿ ಬಂತು ಬಜರಂಗಿ ಲೋಕಿ ಅವರಿಂದ. ಇಂಜುರಿ ಆಗಿದ್ರು ಸಹ ತಂಡಕ್ಕೆ ತಮ್ಮ ಕೊಡುಗೆಯನ್ನು ಸದಾ ನೀಡ್ತಾ ಇದ್ದಾರೆ. ಪ್ರತಿಯೊಂದು ಬಾಲ್ ಸಹ ಆಕ್ಟಿವ್ ಆಗಿದ್ದಾರೆ. ಪ್ರತಿಯೊಂದು ಬಾಲ್ ಆದ ನಂತರ ಸಹ ಎಲ್ಲ ಕ್ಷೇತ್ರ ರಕ್ಷಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಲೋಕೇಂದ್ರ ಕಡೆಯ ಅಂತಿಮ ಚೆಂಡು ಬಾಕಿ ಉಳಿದಿದೆ. ಮೊದಲ ಇನ್ನಿಂಗ್ಸ್ನ ಕಡೆಯ ಎಸೆತ. ಸ್ಟ್ರೈಕ್ನಲ್ಲಿ ಲೋಕೇಶ್, ನಾನ್ ಸ್ಟ್ರೈಕ್ನಲ್ಲಿ ರಂಜಿತ್. ಬಾರಿ ಕೊನೆಯ ಎಸೆತ ವೈಡ್ ಬಾಲ್ ಆಗಿದೆ. ಎಕ್ಸ್ಟ್ರಾ ರನ್ ಬಿಟ್ಕೊಟ್ಟಿದ್ದಾರೆ ಯಶವಂತ್ ಅವರು. ಕಾದ್ ನೋಡೋಣ. ಈ ಬಾರಿ ಚೆಂಡು ರನ್ಔಟ್ ಆಗುವ ಸಾಧ್ಯತೆ. ರನ್ಔಟ್ಗೆ ಥರ್ಡ್ ಅಂಪೈರ್ ಮೊರೆ ಹೋಗ್ತಾರ, ಕಾದ್ ನೋಡೋಣ. ಇಲ್ಲ,
2 ರನ್ಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 59. 8 ವಿಕೆಟ್ನ ನಷ್ಟಕ್ಕೆ 59 ರನ್ಗಳು ಕಲೆ ಹಾಕಿದ್ದಾರೆ. 60ಕ್ಕೆ ಗುರಿ ಬೆನ್ನತ್ತಬೇಕಾಗಿದೆ ಸಮೃದ್ಧಿ ಫೈಟರ್ಸ್ ಅವರು. ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದ್ರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮನಿಗೆ ಈ ಮನುಷ್ಯರನ್ನ ನೋಡೋಕೆ ಅಷ್ಟು ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡು ಸರ್ವೇಶ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವ ನಿವನೆಲ್ಲು, ಬದಲಾಗಿಸ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೋತೀನಿ, ಆದ್ರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಎಲ್ಲಿಗೋಗಿ ಹೇಳಿ ಈ ಬಾಳನಾಯಿ ಕಾಳಗನ್ನು ಬೇಲಿ ಗಾಳಿ ಎಲ್ಲ ಹೇಳಬೇಕಿದೆ, ಒಂದು ಮಾತು ಆಡದೆ ಉಂಟೆ ಬೇರೆ ದಾರಿಯೋ ನಿಂತು ನಿನ್ನ ನೋಡದೆ. ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ, ಬಂದೆ ಇಲ್ಲಿ 100 ಬೇರಲ್ಲಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಜೊತೆಯಲೇ ಇರಲೇ ಜೊತೆಯಲೇ ಬರಲೇ
ನೆರಳಿನ ಹಾಗೆ ನಿನ್ನಲೇ ಸೇರಲೇ. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡೋದು ನಿಮ್ಮೆಲ್ಲರ ಪ್ರೀತಿಯ ಕೇಳಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ಹುಡುಗಿಯ ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ನಿಲ್ಲಬೇಡ ನೀ ಸೋತರೂನು, ನಿಲ್ಲಬೇಡ ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ನೀನ್ ಹುಟ್ಟಿರೋ ಕಾಲ ಘಳಿಗೆ ರಾಶಿ ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಅಮ್ಮ ಯಾಕೆ ನೀ ಬಿಟ್ಟೋದೆ. ಟೊಳ್ಳು ಬಾದ್ಯ ತಮಟೆ ಟಕ್ಕೂರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ, ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗ್ ಹೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು.
ವೆಲ್ಕಮ್ ಬ್ಯಾಕ್. ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಲೈವ್ನಲ್ಲಿ ನೀವು ನೋಡ್ತಾ ಇದ್ದೀರಾ ರಾಜ್ ಕಪ್ ಸೀಸನ್ 7 10ನೇ ಪಂದ್ಯ. 2ನೇ ಇನ್ನಿಂಗ್ಸ್ನ ಮೊದಲೇ ಚೆಂಡು ಅನೂಪ್ ಭಂಡಾರಿ ಎಡಗೈ ಬ್ಯಾಟ್ಸ್ಮನ್ 1 ರನ್ಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ನವೀನ್ ಸಜ್ಜು ಸ್ಟ್ರೈಕ್ಗೆ. ಜಮ್ಮ 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 ಜ ಅಂತ ಹೇಳಿ ಎದೆ ಒಳಗಿನ ಟಮಟೆ ಯಾರ್ಯಾರು ಬಡ್ದವ್ರೆ ಅಂತ ಹೇಳಿದಂತಹ ನವೀನ್ ಸಜ್ಜು ಅದ್ಭುತ ಗಾಯಕ. ಇಲ್ಲಿ ಸಿಕ್ಸರ್ನ ಬೌಂಡ್ರಿಯ ತಮಟೆಯನ್ನ ಬಾರಿಸ್ತಾರ ನೋಡಬೇಕು. ನಿರೂಪ್ ಭಂಡಾರಿ ಹಾಗೂ ಅನೂಪ್ ಭಂಡಾರಿ ಇಬ್ಬರು ಸಹೋದರರು ರಂಗಿತರಂಗ ಸಿನಿಮಾವನ್ನ ಕನ್ನಡ ಚಿತ್ರ ರಸಿಕರಿಗೆ ಉಣಬಡಿಸಿದಂಥವರು. ನಿರೂಪ್ ಹಾಗೂ ಅನೂಪ್ ಇಬ್ಬರು ಪರಸ್ಪರ ಎದುರಾಳಿಗಳಾಗಿ ಡಾಕ್ಟರ್ ರಾಜ್ ಕಪ್ ಸೀಸನ್ 7ನಲ್ಲಿ ಹೋರಾಡ್ತಾ ಇದ್ದಾರೆ. ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಿಂದ ತಾವು ಲೈವ್ ನೋಡ್ತಾ ಇದ್ದೀರಾ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ವೀಕ್ಷಕ ವಿವರಣೆಯಲ್ಲಿ ನಾನು ಧನಂಜಯ. ನವೀನ್ ಸಜ್ಜು ಸ್ಟ್ರೈಕ್ನಲ್ಲಿ 59 ಎಸೆತಗಳಲ್ಲಿ 59 ರನ್ಗಳು. ತಡವಾಗಿದೆ ರಾತ್ರಿ ಅಂತ ಬೇಗ ಮುಗಿಸುವಂಥ ಇಂಟೆಂಟ್ ತೋರಿಸ್ತಾರ. ಉತ್ತಮವಾದಂಥ ಬ್ಯಾಟಿಂಗ್ ವಾಪಸ್ ಕಳಿಸಿರಿ. ಅಲ್ಲಿ ನಿರೂಪ್ ಭಂಡಾರಿಯವರು ಉತ್ತಮ ಬೌಲಿಂಗ್ ಪ್ರದರ್ಶನ. ಆರಂಭಿಕ ಆಟಗಾರನಾಗಿ ಕೂಡ ಆಗಮಿಸ್ತಾರೆ. ಕ್ಯಾಪ್ಟನ್, ಓಪನಿಂಗ್ ಬೌಲರ್ ಕೂಡ ಹೌದು. ನಿರೂಪ್ ಭಂಡಾರಿ ಸ್ಪಿನ್ ದಾಳಿ, ಆಫ್ ಸ್ಪಿನ್ನರ್. ಆದರೆ ವಿಕೆಟ್ ಕೀಪರ್ ಸೀಮರ್ಗೆ ನಿಂತಿರೋ ರೀತಿಯಲ್ಲಿ ನಿಂತಿದ್ದಾರೆ. ದೂರ 4 ಹೆಜ್ಜೆ ಹಿಂದೆಯಿಂದ ಬಂದು ಸ್ಪಿನ್ ಆ್ಯಕ್ಷನ್ ತೋರಿಸ್ತಾ ಇರೋದು ಇಲ್ಲಿ ನಿರೂಪ್ ಭಂಡಾರಿ ಅವರು. ಆಫ್ ಸ್ಪಿನ್ನರ್ ಆ್ಯಕ್ಷನಲ್ಲಿ ಬೌಲ್ ಮಾಡ್ತಾಯಿದ್ದಾರೆ. ಎಗೇನ್ಸ್ಟ್ ದ ಸ್ಪಿನ್ ಹೊಡೆದಿದ್ದಾರೆ. ಚೆಂಡು ಅಲ್ಲಿ ಪ್ರೊಟೆಕ್ಷನ್ ಇದೆ ಲಾಂಗ್ ಆಫ್ನಲ್ಲಿ. 2 ರನ್ ಕದಿಯುವಂಥ ಪ್ರಯತ್ನಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲಿ ಮಿಸ್ಫೀಲ್ಡ್ ಆದರೂ ಕೂಡ ವಾಪಸ್ ಜೋರಾಗಿ ಥ್ರೋ ಎಸೆದ್ರು ಅರುಣ್ ಗೌಡ. ಅಸ್ಫಾನ್ ಅಂಪೈರಿಂಗ್ನಲ್ಲಿ ನಮ್ಮ ಕನ್ನಡ ಬಲ್ಲಂತಹ ಅಂಪೈರ್ಗಳು ಕಾರ್ಯನಿರ್ವಹಿಸ್ತಾರೆ. ಸುನಿಲ್ ಬಾಲ್ಡರ್ ವಿಕೆಟ್ ಕೀಪಿಂಗ್ನಲ್ಲಿ. ಮುಂದೆ ಬಂದು ಜೋರಾಗಿ ಹೊಡೆದಿದ್ದಾರೆ. ಇಲ್ಲ, ಅಲ್ಲಿ ತಡೆದಿದ್ದಾರೆ ನಿರೂಪ್. ಇಲ್ಲ, ಅಂಪೈರ್ ಕೈಗೆ ಬಿದ್ದಂತ ಏಟು. ಅಂಪೈರ್ನ ಟಾರ್ಗೆಟ್ ಮಾಡಿದ್ದಿಲ್ಲಿ. ಇಲ್ಲಿ ಇಂಜುರಿ ಆಗಿದೆ ಅಂಪೈರ್ಗೆ. ಉತ್ತಮವಾದ ಹೊಡೆತ. ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಸ್ಟೈಲ್ ಮಾಡ್ಬೋದು. ಈ ಮಾಯ್ ತಗೊಂಡ ಚೀಟ 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 ಎಟ್ರ ಲಪಡ ಮಾಡ್ತದೆ. ನನಗೆ ಗೊತ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ. ಹೆಣ್ಣಿನ ಸೌಂದರ್ಯಕ್ಕೆ ಬಂಗಾರನೇ ಭೂಷಣ. ನಮ್ಮನೆ ಮಹಾಲಕ್ಷ್ಮಿನ ಸಿಂಗಾರ ಮಾಡಬೇಕು ಅಂದ್ರೆ ಈ ಬಂಗಾರನ ಹಾಕ್ಲೇಬೇಕು. ಪ್ರತಿ ಸಂಬಂಧಗಳ ಸೇತುವೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಎಲ್ಲಿದ್ದೀರಾ? ಕೇಳಿಸ್ತೀನಿ. ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರು ಸರ್? ನಿಮಗ ಬೇರೆಯವ್ರಗ? ಅವ್ರ ಹತ್ರ ನಿಂತು ಮಾತಾಡ್ಬೇಕು ಅನ್ಸ್ತಿದೆ.
ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ವೆಲ್ಕಮ್ ಬ್ಯಾಕ್. ಅಲ್ಲಿ ಅಂಪೈರ್ಗೆ ಕೈಗೆ ಪೆಟ್ಟಾಗಿತ್ತು, ಹಾಗಾಗಿ ಅಂಪೈರ್ನ ಬದಲಾವಣೆ ಆಗಿದೆ ಇಲ್ಲಿ. ಅಂಪೈರ್ ಇಲ್ಲಿ ಪ್ಲೇಯರ್ ಇಂಜುರಿ ಆಗಿಲ್ಲ, ಅಂಪೈರ್ ಇಂಜುರಿ ಆಗಿರೋದು. ನಿರೂಪ್ ಭಂಡಾರಿ ಓವರ್ನಲ್ಲಿ 5ನೇ ಎಸೆತ ಆಡ್ತಾ ಇರೋದು ಅವರ ಸಹೋದರ ಅನೂಪ್ ಭಂಡಾರಿ. ಸಿನಿಮಾದಲ್ಲಿ ಕಾಂಬಿನೇಷನ್, ಇಲ್ಲಿ ಅಪೋಸಿಷನ್. ಮುಂದೆ ಬಂದು ಹೊಡೆಯುವಂಥ ಯತ್ನ, ಅಪೀಲ್ ಇದೆ ಜೋರಾಗಿ. ಕೀಪರ್ ಬಹಳ ಬಲವಾಗಿ ಅಪೀಲ್ ಮಾಡ್ತಾ ಇದ್ದಾರೆ, ಆದರೆ ಬೌಲರ್ ಕೂಡ ಅದು ಇಂಟೆನ್ಸ್ ತೋರಿಸಲಿಲ್ಲ. ಇಲ್ಲಿ 1 ಓವರ್ನ ಮುಕ್ತಾಯಕ್ಕೆ 2 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಎರಡನೇ ಓವರ್ ಚಾಲ್ತಿಯಲ್ಲಿ ಎಲ್ ಬ್ಯಾಂಡ್ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇದ್ದೀರಾ, ಶಶಿರಾಜ್ ಇನ್ ಇಂಟರ್ವೆಲ್ ಸಿನಿಮಾ. ಆದರೆ ಇಲ್ಲಿ ಇಂಟರ್ವೆಲ್ ಇಲ್ಲ, ಇಂಟರ್ವೆಲ್ ಮುಗಿಸ್ಕೊಂಡು ಬಂದಿದ್ದೀವಿ. .44 ಸರಾಸರಿ ರನ್ ಬೇಕಾಗಿರೋದು. ನವೀನ್ ಸಜ್ಜು ಹಾಗೂ ಅನೂಪ್ ಭಂಡಾರಿ ಬ್ಯಾಟಿಂಗ್ನಲ್ಲಿದ್ದಾರೆ. ಇಬ್ಬರು ಕೂಡ 3 ಬಾಲ್ ಆಡಿ 1 ರನ್ನನ್ನು ಪಡ್ಕೊಂಡಿದ್ದಾರೆ. ಮಹೇಶ್ ಗೌಡ್ರು ನವೀನ್ ಸಜ್ಜು ತುಂಬ ದೂರ ಹೋದಂಥ ಚೆಂಡನ್ನು ಓಡಿಸ್ಕೊಂಡು ಹೊಡೆಯೋಕೆ ಹೋದರು. ವೈಡ್ ಇಲ್ವಾ ಅಂತ ಅವ್ರ ಪ್ರಶ್ನೆ ಮನಸ್ಸಲ್ಲಿ. ವೈಡ್ ನೀಡಿಲ್ಲ ಅಲ್ಲಿ ಅಂಪೈರ್. ಸೊ ಡಾಟ್ ಬಾಲ್ ಆಗಿದೆ. ಆಫ್ ಸೈಡಿಂದ ಎಳ್ಕೊಂಡು ಆನ್ ಸೈಡ್ ಕೊಡ್ತಿದ್ದಾರೆ. ಅಲ್ಲಿ ಮಿಡಾನ್ ಫೀಲ್ಡರ್ ಕೈ ಸೇರಿದೆ ಚೆಂಡು. ನಿನ್ನೆ ಸ್ಕೋರ್ ಬರ್ತಾ ಇರಲಿಲ್ಲ, ಹಾಗೆ ಟೈಮ್ ಆಗ್ತಾ ಡಿ ಫ್ಯಾಕ್ಟರ್ ಕೂಡ ಜಾಸ್ತಿ ಇತ್ತು, ಬಾಲು ಒದ್ದೆ ಆಗ್ತಾ ಇತ್ತು. ಇವತ್ತು ನೀವು ಗಮನಿಸ್ಬೋದು, ಸ್ಕೋರ್ಗಳು ಚೆನ್ನಾಗಿ ಬಂತು ಆರಂಭಿಕ ಪಂದ್ಯಗಳಲ್ಲಿ. ಬಟ್ ಹೋಗ್ತಾ ಈ ಮ್ಯಾಚ್ನಲ್ಲಂತೂ 60 ರನ್ಗಳಿಗೆ ಬಹಳ ತಿನ್ಕಾಡಬೇಕಾಗಿತ್ತು. ಮತ್ತೊಂದು ಯಾರ್ಕರ್ ಲೈನ್ ಡೆಲಿವರಿ. ಇಲ್ಲಿ ಮಿಡಾನ್ ಫೀಲ್ಡರ್ ಅನೂಪ್ ಭಂಡಾರಿ 1 ರನ್ನನ್ನು ಪಡ್ಕೊಂಡಿದ್ದಾರೆ. ಐದು ದಿನಗಳು ನಡೆಯುವಂತಹ ಈ ರಾಜ್ ಕಪ್ನಲ್ಲಿ ಎಲ್ಲ ಮ್ಯಾಚ್ಗಳು ಕೂಡ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಡೆಯುತ್ತೆ. ಹಾಗೂ ಎಲ್ಲ ಮ್ಯಾಚ್ಗಳು ಆನಂದ್ ಆಡಿಯೋ ಮಾಲೀಕತ್ವದ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಚಾನೆಲ್ನಲ್ಲಿ ನೇರ ಪ್ರಸಾರ ನೋಡ್ಬೋದು. ಗಾಳಿಯಲ್ಲಿ ಬಾರಿಸಿದರೆ ಡಿಸ್ಟೆನ್ಸ್ ಸಿಕ್ಕಿದೆ, 6 ರನ್ಗಳು, ಸಿಕ್ಸರ್. ನವೀನ್ ಸಜ್ಜು ಅಗ್ರೆಸಿವ್ ಇಂಟೆಂಟ್ ತೋರಿಸ್ತಾ ಇದ್ರು, ಕನೆಕ್ಟ್ ಆಗ್ತಾ ಇರಲಿಲ್ಲ ಬಾಲ್ ಅವ್ರಿಗೆ. ಓವರ್ ಪಿಚ್ ಡೆಲಿವರಿ, ವಿಕೆಟಿಂದ ದೂರ ಇಟ್ಟಿದ್ರು, ಆದರೂ ಗಮನಿಸಿದ್ರು ಅಲ್ಲಿ ಫೀಲ್ಡರ್ ಪ್ರೊಟೆಕ್ಷನ್ ಇದ್ದರೂ ಕೂಡ ಅವ್ರ ತಲೆ ಮೇಲೆ ಹೊಡೆದಿರುವಂಥದ್ದು. 6 ರನ್ಗಳು ಬಂದಿವೆ.
ಓ ಓ ಓ ಇಲ್ಲಿ ಅಪೀಲ್ ಮಾಡ್ತಾ ಇದ್ದಾರೆ. ಔಟ್. ಈ ಬಾರಿ ಸ್ಟ್ರೈಟ್ ಆಡ್ಲಿಕ್ಕೆ ಹೋಗ್ಲಿಲ್ಲ. ಲೆಗ್ ಮೇಲೆ ಬಂದಂತ ಚೆಂಡನ್ನು ಲೆಗ್ ಸೈಡ್ ಹೊಡೆಯಕ್ಕೆ ಹೋದ್ರು. ನವೀನ್ ಸಜ್ಜು LBW ಬಲೆಗೆ ಬಿದ್ದಿದ್ದಾರೆ. ಫುಲ್ಲರ್ ಲೆನ್ ಡೆಲಿವರಿ ಔಟ್. ನವೀನ್ ಸಜ್ಜು ಶಾಕ್ ಆಗಿದ್ದರಲ್ಲಿ. ಇದರೊಂದಿಗೆ ತಂಡದ ಮೊದಲ ವಿಕೆಟ್ ಪತನಕ್ಕೆ 10 ರನ್ಗಳು 1.5 ಓವರ್ನಲ್ಲಿ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಜೊತೆಯಲೆ ಇರಲೆ ಜೊತೆಯಲೆ ಬರಲೆ ನೆರಳಿನ ಹಾಗೆ ನಿನ್ನಲೆ ಸೇರಲೆ. ಅಮ್ಮ ಯಾಕೆ ನೀ ಬಿಟ್ಟೋದೆ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಕಲಿಸುವ ಇವನೆಲ್ಲೂ ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖ ಪುಟದ ಮುನ್ನುಡಿ ಗೆಟ್ಟುವನೆಲ್ಲೂ ಬರಬರ ಬದುಕಲು ಕಾಯಲು ನಿಂತ. ಮೊದಲ ವಿಕೆಟ್ ಪತನ ಆಗಿದೆ. ನವೀನ್ ಸಜ್ಜವರು 6 ಬಾರಿಸಿದ್ರು. ಕಮ್ಬ್ಯಾಕ್ ಮಾಡಿದ್ದು ಇಲ್ಲಿ ಮಹೇಶ್ ಗೌಡ್ರು, ತಂಡದ ಮಾಲೀಕರು. ಸಮೃದ್ಧಿ ಫೈಟರ್ಸ್, ಸಮೃದ್ಧಿ ಮಂಜುನಾಥ್ ರವರ ಮಾಲೀಕತ್ವದ ತಂಡ. ಬಜರಂಗಿ ಲೋಕಿ ಅವರ ನಾಯಕತ್ವದಲ್ಲಿ ಈಗ ಕ್ರೀಸ್ಗೆ ಬಂದಿರುವಂಥದ್ದು ಸುನಿಲ್ ರಾವ್. ಮುಳುಬಾಗಿಲು ಕ್ಷೇತ್ರದ ಶಾಸಕರು, ಉದ್ಯಮಿಗಳು, ಸಮೃದ್ಧಿ ಸೊಸೈಟೀಸ್ನ ಮುಖ್ಯಸ್ಥರು ಸಮೃದ್ಧಿ ಮಂಜುನಾಥ್ ಅವರು, ಡಾಕ್ಟರ್ ರಾಜ್ ಕಪ್ ಸೀಸನ್ 7ನ ಮುಖ್ಯ ಪ್ರಾಯೋಜಕರು, ದ ಟೈಟಲ್ ಸ್ಪಾನ್ಸರ್. ಸುನೀಲ್ ರಾವ್ ಮತ್ತೊಮ್ಮೆ ಅಗ್ರೆಸಿವ್ ಇಂಡಿಯನ್ ದೋಸ್ತರು. ಇಲ್ಲಿ ಮಿಸ್ ಫೀಲ್ಡ್ ಆಗಿದೆ. ಮಿಸ್ ಫೀಲ್ಡ್ ಕಾಸ್ಟ್ಲಿ ಆಗುತ್ತೆ. 1 ರನ್ ಪಡ್ಕೊಂಡಿದ್ದಾರೆ ಸುನಿಲ್ ರಾವ್ ರವರು. ಇದರೊಂದಿಗೆ ಓವರ್ನ ಮುಕ್ತಾಯವಾಗಿದೆ. 2 ಓವರ್ಗಳ ಮುಕ್ತಾಯಕ್ಕೆ 11ಕ್ಕೆ 1. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿ. ಎರಡು ಓವರ್ಗಳ ಅಂತ್ಯಕ್ಕೆ 11ಕ್ಕೆ 1 ಗಳಿಸಿದರು. 3ನೇ ಓವರ್ ಬೌಲಿಂಗ್ ಮಾಡಲಿಕ್ಕೆ ಇದೀಗ ಬಂದಿದ್ದಾರೆ ನಿರೂಪ್ ಭಂಡಾರಿ. ಈಗ ನಿರೂಪ್ ವರ್ಸಸ್ ಅನೂಪ್. ಭಂಡಾರಿಗಳ ಕಾಳಗ. ಸಹೋದರರ ಸವಾಲ್. ಸುನಿಲ್ ರಾವ್ ಸ್ಟ್ರೈಕ್ ಅನ್ನು ಉಳಿಸ್ಕೊಂಡಿರುವಂಥದ್ದು. 1 ರನ್ ಪಡೆಯುವಂಥ ಯತ್ನ ತಗೋಬೋದಿತ್ತು ಇಲ್ಲಿ, ಆದರೆ ನಿರೂಪ್ ಅವರು ಉತ್ತಮವಾಗಿ ಬೌಲಿಂಗ್ ಮಾಡಿದರು. ಅನೂಪ್ ಬೇಡ ಅಂತ ಹೇಳಿದರು ನನಗೆ. ಕರೆ ಚೀಕಿ ರನ್ಸ್ ಅಂತ ಹೇಳ್ತೀವಿ, ಒಂದೊಂದು ರನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪಿಚ್ ಬರ್ತಾ 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 ಬೌಲರ್ಗಳಿಗೆ ಬಹಳಷ್ಟು ಸಹಕಾರಿ ಆಗ್ತಾ ಇದೆ, ಬ್ಯಾಟ್ಸ್ಮನ್ಗೆ ಅಷ್ಟು ಸಹಕಾರಿ ಆಗ್ತಾ ಇಲ್ಲ. ಈ 2ನೇ ದಿನದ ಆರಂಭದಲ್ಲಿ 100+ ರನ್ಗಳು ಬಂದರೆ ಕೊನೆಯ ಇನ್ನಿಂಗ್ಸ್ನಲ್ಲಿ ಬಂದಿದ್ದು ಕೇವಲ 60 ರನ್. ವೈಡ್ ಅಂತ ತೀರ್ಪು ಕೊಟ್ಟಿದ್ದಾರೆ ಅಂಪೈರಲ್ಲಿ. 1 ಎಕ್ಸ್ಟ್ರಾ ರನ್. ಸುನಿಲ್ ರಾವ್ ಅವರು ಮತ್ತೊಮ್ಮೆ ಚಿಕ್ಕಿ ರನ್ಸ್ ಸಿಂಗಲ್ ತಗೊಂಡಿದ್ದಾರೆ. ಸುನಿಲ್ ಬಾಲ್ಡರ್ ವಿಕೆಟ್ ಕೀಪರ್. ಮಹೇಶ್ ಗೌಡ ಅವರು ತಂಡದ ಮಾಲೀಕರು ಅಲ್ಲಿ ಫೀಲ್ಡಿಂಗ್ ಮಾಡಿದ್ದನ್ನ ಗಮನಿಸಬಹುದು. ತಂಡದ ನಾಯಕನಾಗಿ ಜವಾಬ್ದಾರಿಯನ್ನು ಹೊತ್ತು ಆರಂಭಿಕ ಆಟಗಾರನಾಗಿ, ಆರಂಭಿಕ ಬೌಲರ್ ಆಗಿ ಇಲ್ಲಿ ಬೌಲ್ ಮಾಡ್ತಾ ಇರೋದು 3ನೇ ಓವರ್ನ ನಿರೂಪ್ ಭಂಡಾರಿ. ಸಹೋದರರ ಸವಾಲಿಲ್ಲಿ ಅದೇ ಸಹೋದರರು ಟೀಮ್ ಅಪ್ ಆಗಿ ರಂಗಿತರಂಗ ಎಂಬ ಅತ್ಯದ್ಭುತ ಚಿತ್ರವನ್ನು ಕನ್ನಡ ಚಿತ್ರರಸಿಕರಿಗೆ ಉಣಬಡಿಸಿದಂಥವರು. ಜೋರಾಗಿ ಹೊಡೆದಂಥ ಯತ್ನ ಅಲ್ಲಿ
ಮಿಡ್ ಆನ್ ಫೀಲ್ಡರ್ ಇದ್ದಾರೆ, ಅಷ್ಟರಲ್ಲಿ ರೀಚ್ ಆಗಿದ್ದಾರೆ. ಡೈರೆಕ್ಟ್ ಹಿಟ್ ಆಗಿದ್ರೆ ಕ್ರೂಷಿಯಲ್ ಆಗ್ತಿತ್ತು ಬಹುಶಃ. ಯಾವ ತಂಡ ಫೀಲ್ಡಿಂಗ್ನಲ್ಲಿ ಟೈಟ್ ಇರುತ್ತೋ ಒಂದಷ್ಟು ರನ್ಗಳನ್ನ ಕಟ್ಟಾಕ್ಬೋದು. ಇಲ್ಲಿ ಗಮನಿಸ್ತಾ ಇರ್ತೀರಾ, 30 yards ಸರ್ಕಲ್ ಒಳಗಡೆ ಹೋದ್ರೂ ಕೂಡ ರನ್ಗಳನ್ನು ಕದೀತಾ ಇದ್ದಾರೆ. ನೇರವಾಗಿ ಫೀಲ್ಡರ್ ಕೈಗೆ ಹೋದ್ರೂ ಕೂಡ ರನ್ಗಳನ್ನ ಕದೀತಾ ಇದ್ದಾರೆ. ಡೈರೆಕ್ಟ್ ಹಿಟ್ ಹೊಡೆದಾಗ ಬ್ಯಾಟ್ಸ್ಮನ್ ಈ ರೀತಿ ರನ್ ಕದಿಯೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಜೋರಾಗಿ ಮುಂದೆ ಬಂದು ಹೊಡೆಯುವಂತ ಗಾಳಿಯಲ್ಲಿ ಹೋಗಿದೆ ಚೆಂಡು, ಕ್ಯಾಚ್ ಆಗೋ ಸಾಧ್ಯತೆ ಎತ್ತು ಬಿಟ್ಟಿದ್ದಾರೆ ಪ್ರಮೋದ್ ಶೆಟ್ಟಿ ಹಿಡಿದರು ಗಟ್ಟಿ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟಿ ಕಳಿಸಿದ್ದಾರೆ ಕ್ಯಾಚನ್ನ. ಒಂದು ಜೀವದಾನ, ಲೈಫ್ ಸಿಕ್ಕಿದೆ. ಸುನಿಲ್ ರಾವ್ ಆಲ್ರೌಂಡ್ ಆಟಗಾರ, ಬೌಲಿಂಗ್ ಅನ್ನ ಮಾಡ್ತಾರೆ, ಬ್ಯಾಟಿಂಗ್ ಅನ್ನ ಆಡ್ತಾರೆ, ಒಳ್ಳೆ ಫೀಲ್ಡರ್ ಕೂಡ. ಬೇಗ ಬೇಗ ಮುಗಿಸೋಣ, ಟೈಮ್ ಆಗಿದೆ, ಮ್ಯಾಚ್ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರೋ ಅನ್ಸುತ್ತೆ. ಹಾಗಾಗಿ ಏರಿಯಲ್ ರೂಟ್ ತಗೊಂಡಿದ್ರು ಅವರು. ನಿರೂಪ್ ಭಂಡಾರಿ ಇವರು ಅಷ್ಟೇ ಮುಂದೆ ಬಂದು ಹೊಡೆಯುವಂಥ ಪ್ರಯತ್ನ, ವಿಕೆಟನ್ನು ಬಿಟ್ಟಿದ್ರು, ಫಾಲೋ ಮಾಡಿದ್ರು, ಅದನ್ನು ತುಂಬ ಲೆಗ್ ಸೈಡ್ ಬಂದಿದ್ರು. ಅದನ್ನ ಗಮನಿಸಂತ ನಿರೂಪ್ ಅವ್ರನ್ನ ಫಾಲೋ ಮಾಡಿ ಡಾಟ್ ಬಾಲ್ ಪಡ್ಕೊಂಡಿದ್ದಾರೆ. ಓವರ್ ಪಿಚ್ ಆದಂಥ ಡೆಲಿವರಿ, ಅಕ್ರಾಸ್ ದ ಸೀಮ್ ಹೊಡೆಯುವಂಥ ಪ್ರಯತ್ನ. ಇಲ್ಲಿಗೆ ಪವರ್ ಪ್ಲೇ ಅಂದರೆ 3 ಓವರ್ನ ಮುಕ್ತಾಯಕ್ಕೆ 15ಕ್ಕೆ 1. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ನಿಮ್ಮ ಊರ್ಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಬಿದ್ರು ಅಲ್ಲಾಡೋದಿಲ್ಲ ಈ ಪಾಡಿ, ಬಂದೆ ಇಲ್ಲಿ 100 ಕೆರೆಯಲ್ಲಿ ಜಾಡಿ. ಮೂರು ಓವರ್ಗಳ ನಂತರ 15 ರನ್ ಗಳಿಸಿರೋದು ಸಮೃದ್ಧಿ ಫೈಟರ್ಸ್. ಫೈಟ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಹೇಶ್ ಗೌಡ್ರು 1 ವಿಕೆಟನ್ನು ಪಡ್ಕೊಂಡಿರೋಂಥದ್ದು, ಬಿದ್ದಂಥ ಏಕೈಕ ವಿಕೆಟ್ ಪಡ್ಕೊಂಡಿರೋರು ತಂಡದ ಮಾಲೀಕರು. ವೈಡ್ ಮತ್ತೊಂದು ಎಕ್ಸ್ಟ್ರಾ ರನ್. ಸುನಿಲ್ ಅವರು ಹಾಗೆ ಸುಮ್ಮನೆ ಆಗ್ಬಿಟ್ರು, 1 ರನ್ ಬರುತ್ತೆ ತಗೊಳ್ಳೋಣ ಅಂತ ಹೇಳಿ. ವಿಕೆಟ್ ಕೀಪಿಂಗ್ನಲ್ಲಿ ಸುನಿಲ್ ಬಾಲ್ಡರ್. ಕೇವಲ ತಲೆಗೆ ಬಟ್ಟೆ ಕಟ್ಟಿದ್ರೆ ಕ್ಯಾಪ್ ಬಂದಿದೆ ವಾಪಸ್ ಸುನಿಲ್ ಅವರ ತಲೆಗೆ. ಪ್ರಮೋದ್ ಶೆಟ್ರನ್ನ ಗಮನಿಸಬಹುದಲ್ಲಿ, ಅದ್ಭುತ ನಟ ಫೀಲ್ಡಿಂಗ್ನಲ್ಲಿ ತಾವು ಕಾಣ್ತಾ ಇದ್ದೀರಾ. ಸುನಿಲ್ ರಾವ್ ಸ್ವೀಪ್ ಮಾಡಿದ್ದಾರೆ. ಸ್ಕ್ವೇರ್ ಲೆಗ್ ಮೇಲೆ 4 ರನ್ ಗ್ಯಾಪ್ ಇತ್ತಲ್ಲಿ. ನೋಡಿದ್ರು ಲೆಗ್ ಮೇಲೆ ಇತ್ತು ಚೆಂಡು, ಅದನ್ನ ಗುರುತಿಸಿ ಸ್ಕ್ವೇರ್ ಲೆಗ್ ಮೇಲೆ ಹೊಡೆದಂತಹ ಚೆಂಡು. 4 ರನ್ಗಳು ಹರಿಲಿದ್ದಾರೆ ಈಗ ಸುನಿಲ್ ರಾವ್. ಕನೆಕ್ಟ್ ಆಯಿತು ಈ ಚೆಂಡು ಚೆನ್ನಾಗಿ. ಓವರ್ ಪಿಚ್ ಡೆಲಿವರಿ, ಲೆಗ್ ಮೇಲಿತ್ತು, ಅದನ್ನ ಗುರುತಿಸಿದ್ರು. ಮತ್ತೊಂದು ಈ ಅಪೀಲ್ ಜೋರಾಗಿದೆ. ಅಂಪೈರ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದ್ರ ಮೇಲೆ. ಕ್ವಶನ್ ಕೇಳ್ತಾ ಇದ್ದಾರೆ ಮಹೇಶ್ ಗೌಡ್ರು, ಆದರೆ ಅದು ಡೌನ್ ದ ಲೆಗ್ ಅಂತ ತೀರ್ಮಾನಿಸಿ ಅಂಪೈರ್ ಸೈಡ್ ನಡೆದಿದ್ದಾರೆ.
ಲೆಗ್ ಬಾಯ್ಸ್ ತಂಡಕ್ಕೆ ಮತ್ತೆ ಆಡ್ ಆಗಿದೆ. ಈಗ ಬಂದಿರುವಂಥದ್ದು ಅನೂಪ್ ಭಂಡಾರಿ. ವೈಡ್ ಮಹೇಶ್ ಗೌಡ್ರು ಎರಡನೇ ವೈಡ್ ಮಾಡ್ತಾ ಇದ್ದಾರೆ ಈ ಓವರ್ನಲ್ಲಿ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇದ್ರೆ ಇದೇ ತೊಂದರೆ ಆಗೋದು. ಬೌಲರ್ ಒಂದೇ ಲೈನ್ ಅಂಡ್ ಲೆಂತ್ನಲ್ಲಿ ಬೌಲ್ ಮಾಡ್ಲಿಕ್ಕೆ ಆಗಲ್ಲ, ಫೀಲ್ಡಿಂಗ್ ಸೆಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದೇ ಆಗ್ತಾ ಇರೋದಿಲ್ಲಿ. ಸುನಿಲ್ ರಾವ್ಗೆ ಅವ್ರ ಲೆಗ್ಗಲ್ಲಿ ವೈಡ್ ಹಾಕಿದ್ರೆ, ಅನೂಪ್ಗೆ ಇವ್ರ ಲೆಗ್ಗಲ್ಲಿ ವೈಡ್ ಹಾಕಿದ್ರು. ಏರಿಯಲ್ ರೂಟ್ ತಗೊಂಡಿದ್ದಾರೆ. ಇಲ್ಲಿ ಗ್ಯಾಪಲ್ಲಿ ಹೋಗಿದೆಯಾ, 4 ರನ್ ಸಿಗುತ್ತಾ? ಇಲ್ಲ, ಕಟ್ ಮಾಡಿದ್ದಾರೆ ಅಲ್ಲಿ ಅರುಣ್ ಗೌಡ. 2 ರನ್ ತಗೊಂಡಿದ್ದಾರೆ. ಔಟ್ಫೀಲ್ಡ್ ಅಷ್ಟು ಫಾಸ್ಟ್ ಇಲ್ಲ, ಹೋಗ್ತಾ 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 ಸ್ಲೋ ಆಗ್ತಾ ಇದೆ. ಭಾಳ ಚಾಕಚಕ್ಯತೆಯಿಂದ ಮೆರಿಟ್ ಆಫ್ ದ ಬಾಲ್ ಆಡ್ತಾ ಇರೋದು ಇಲ್ಲಿ ಅನೂಪ್ ಭಂಡಾರಿ. ಸ್ಲೋ ಇದ್ದಾರೆ ಅವರ ಸ್ಟ್ರೈಕ್ ರೇಟ್ನಲ್ಲಿ, ಆದರೂ ಸ್ಕೋರ್ ಅಷ್ಟಿಲ್ಲ ಅಂತ ಮನಗಂಡು ಹುಷಾರಾಗಿ ನೋಡಿ ಆಡ್ತಾ ಇದೆ. ಒಳ್ಳೆ ಡ್ರೈವ್ ಇದು, ನೇರ ಹೋಗಿದೆ. ಇಲ್ಲ, ಮತ್ತೆ ಬಂದು ಕಟ್ ಮಾಡಿರೋದು ಹೊರಗೌಡ್ರು. ತುಂಬ ಸ್ಟ್ರಾಂಗ್ ಹ್ಯಾಂಡ್ಸಲ್ಲಿ, ಲಾಂಗ್ ಆನ್ನಲ್ಲಿ ವೇಗವಾಗಿ ಬರುತ್ತೆ ಅವ್ರ ಥ್ರೋ. ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. 1 ರನ್ಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ಇನ್ನು 2 ಎಸೆತಗಳು ಬಾಕಿ ಇದೆ. ವೈಡ್ನೊಂದಿಗೆ ಬೌಂಡ್ರಿಯೊಂದಿಗೆ ಎಕ್ಸ್ಪೆನ್ಸಿವ್ ಆದರು ಈ ಓವರ್ನಲ್ಲಿ. ಫೀಲ್ಡ್ ಚೇಂಜಸ್ ಮಾಡಬೇಕಾಗತ್ತೆ, ಯಾಕಂತೇಳಿದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಸುನಿಲ್ ರಾವ್ ಈಗ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸ್ಟ್ರೈಕಿಗೆ ಬಂದಿರೋದು. ಫುಲ್ ಟಾಸ್ ಕನ್ವರ್ಟ್ ಮಾಡಿದ್ದಾರೆ. ಮತ್ತೆ ಸ್ಕ್ವೇರ್ ಲೆಗ್ ಅಂಪೈರ್ ಹತ್ರ ತಳ್ಳಿದ್ದಾರೆ, ಆದರೆ ಅಲ್ಲಿ ಈ ಸರಿ ಪ್ರೊಟೆಕ್ಷನ್ ನಿಂತ್ಕೊಂಡಿದ್ದಾರೆ. ಇಲ್ಲಿ ಸ್ಕ್ವೇರ್ ಲೆಗ್ ಫೀಲ್ಡಿಂಗ್ನಲ್ಲಿ ಇರೋಂಥದ್ದು ಡೀಪ್ ಸ್ಕ್ವೇರ್ ಲೆಗ್ನಲ್ಲಿ ಅವರು ಗೌಡ್ರು. ಸುಮಾರು ವರ್ಷಗಳಿಂದ ರಾಜ್ ಕಪ್ನಲ್ಲಿ ಮಹೇಶ್ ಗೌಡ್ರು ನಂಟಿದೆ. ತಂಡದ ಮಾಲೀಕರು, ಆಲ್ರೌಂಡ್ ಆಟಗಾರರು. ಗಮನಿಸ್ತೀರ ನೀವು ಅವ್ರನ್ನ. ಬೌಲಿಂಗ್ನಲ್ಲಿ ಒಳ್ಳೆ ಬೌಲಿಂಗ್, ಆಗಲೇ ವಿಕೆಟನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ಅಷ್ಟು ಈಸಿಯಾಗಿ ಹೊಡೆಯೋಕ್ಕಾಗಲ್ಲ. ಶಾರ್ಟ್ ರನ್ನಪ್ ಇದ್ರೂ ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ನೋಡಿ, ಈಗಾಗಲೇ ಬಿದ್ದಿರುವಂಥ ಏಕೈಕ ವಿಕೆಟನ್ನು ಪಡ್ಕೊಂಡಿರೋದು ಮಹೇಶ್ ಗೌಡ್ರು. ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಹೌದು. ಇದರೊಂದಿಗೆ 4 ಓವರ್ನ ಮುಕ್ತಾಯಕ್ಕೆ 27ಕ್ಕೆ 1. ಯಾರು ಕೊಟ್ಟಿದ್ದು? ಈ ಜನ್ಮದ ಪದವಿಗೆ ದೇವರು ನೀಡಿದ ಬಹುಮಾನ ನೀ ನನಗೆ. ನಿನ್ನ ನಗುವಿಗೆ ನಾನಾಗುವೆ ಕಾರಣ, ನೀ ತಾನೆ ನನ್ನ ಬಾಳಿನ ಹೂರಣ. ಏನು ನಿಮ್ ಪ್ರೀತಿನ ಬರೀ ಕವನದಲ್ಲಷ್ಟೇ ನಾ ಹೇಳ್ಕೊಳಕ್ಕಾಗದು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಿರುಗಿ ನೋಡು. ಪ್ರತಿ ಸಂಭ್ರಮದ ಆರಂಭ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಚೇಸಿಂಗ್ನಲ್ಲಿ ಸಮೃದ್ಧಿ ಫೈಟರ್ಸ್ ಫೈಟ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬೇಕಾಗಿರೋದು 33 ರನ್ಗಳು 36 ಎಸೆತಗಳಲ್ಲಿ. ಲೋಕೇಂದ್ರ ಸೂರ್ಯ ಬೌಲಿಂಗ್ನಲ್ಲಿ. ಮಹೇಶ್ ಗೌಡ್ರು ಇದುವರೆಗೂ ತಮ್ಮ 2 ಓವರ್ನ ಕೋಟ ಮುಗಿಸಿದ್ದಾರೆ. ಅಲ್ಲಿ ನಿರೂಪ್ ಅವರು ಕೂಡ ತಮ್ಮ 2 ಓವರ್ನ ಕೋಟ ಮುಗಿಸಿದ್ದಾರೆ. ಲೋಕೇಂದ್ರ ಈಗ ಬೌಲಿಂಗ್ನಲ್ಲಿ. ಬ್ಯಾಟಿಂಗ್ನಲ್ಲಿ ಅನೂಪ್ ಭಂಡಾರಿ. ಮಿಡ್ ಪಿಚ್ಚರ್ ಅಂತ ಬಾಲು ವೈಡ್ ಆಗಿದೆ. 1 ರನ್ ಕೂಡ ಪಡೆಯುವಂಥ ಯತ್ನ. ಸುನಿಲ್ ಬಾಳ್ಡರ್ ಅವರು ಕ್ವಿಕ್ ಆಗಿದ್ದಾರೆ. ಹರ್ಷ CM ಗೌಡ.
ಲೋಕೇಂದ್ರ ಸೂರ್ಯ ಒಳ್ಳೆ ಬೌಲರ್, ರೌಂಡ್ ದ ವಿಕೆಟ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ರೈಟ್ ಹ್ಯಾಂಡ್ ಮೀಡಿಯಂ ಪೇಸರ್. ಓ ಟಾಪ್ ಎಡ್ಜ್ ಆಗಿದೆ, ಏರಲ್ಲಿದೆ ಬಾಲು, ತಗೋತಾರ ಕ್ಯಾಚು? ಇಲ್ಲ, ಬೌಂಡ್ರಿಗೆ ಹೋಗಲ್ಲ ಬಹುಶಃ. ಮಹೇಶ್ ಗೌಡ್ರು ಅಲ್ಲಿ ಕ್ಯಾಚನ್ನ ಡ್ರಾಪ್ ಮಾಡಿದ್ದು. ಥರ್ಡ್ ಮ್ಯಾನ್ ಇದ್ರು, ಇದಕ್ಕೋಸ್ಕರ ಅಲ್ಲಿ ಫೀಲ್ಡಿಂಗ್ ನಿಲ್ಲಿಸ್ಕೊಂಡಿದ್ರು ಲೋಕೇಂದ್ರ ಸೂರ್ಯ ಅವರು. ಕ್ಯಾಚಸ್ ವಿನ್ ದ ಮ್ಯಾಚಸ್ ಅಂತಾರೆ. ಇಫ್ ಯು ಮಿಸ್ ದ ಕ್ಯಾಚ್ ಯು ಲೂಸ್ ದ ಮ್ಯಾಚ್. ಜೀವದಾನ ಸಿಕ್ಕಿದೆ ಇಲ್ಲಿ ಅನೂಪ್ ಭಂಡಾರಿ ಅವರಿಗೆ. ಮತ್ತೊಂದು ಏರಿಯಲ್ ರೂಟಲ್ಲಿ ಆಡಿದ್ದಾರೆ, ಆದರೆ ಒಳ್ಳೆ ಫೀಲ್ಡಿಂಗ್ ಮಾಡಿದಲ್ಲಿ ನಿರೂಪ್ ಭಂಡಾರಿ ತಂಡದ ನಾಯಕ. ಸುಸ್ತಾಗಿದ್ದಾರೆ ಅನೂಪ್ ಅವರಲ್ಲಿ. ಸಮೃದ್ಧಿ ಫೈಟರ್ಸ್ 29 ರನ್ಗಳು ಬೇಕಾಗಿರೋದು 34 ಎಸೆತಗಳಲ್ಲಿ. ಲೋಕೇಂದ್ರ ಸೂರ್ಯ ಅಲ್ಲಿ ಫೀಲ್ಡ್ ಸೆಟ್ ಮಾಡ್ತಾ ಇದ್ದಾರೆ. ಲೆಫ್ಟ್ ಆ್ಯಂಡ್ ರೈಟ್ ಇನ್ ಕಾಂಬಿನೇಷನ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದಿದ್ದಾರೆ, ಹಾಗಾಗಿ ಬಹಳಷ್ಟು ಫೀಲ್ಡ್ ಬದಲಾವಣೆ ಮಾಡಬೇಕಾಗತ್ತೆ. ಇದು ಒಂದು ಕಾರಣ ಸ್ಲೋ ಓವರ್ ರೇಟ್ ಆಗಲಿಕ್ಕೆ. ಸೇಮ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇದೆ, ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇದ್ರೆ ಅದು ಈಸಿ ಆಗುತ್ತೆ, ಫೀಲ್ಡ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಯಾವಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬರುತ್ತೋ ಅಲ್ಲಿ ಫೀಲ್ಡರ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿದರೆ ಬ್ಯಾಕ್ವರ್ಡ್ ಪಾಯಿಂಟಲ್ಲಿ, ಅಲ್ಲಿ ಥರ್ಡ್ ಮ್ಯಾನ್ ಪ್ರೊಟೆಕ್ಷನ್ ಇದೆ. ಪ್ರಮೋದ್ ಶೆಟ್ಟಿ ಮತ್ತೆ ಫೀಲ್ಡಲ್ಲಿ ಬದಲಾವಣೆ. ಹರ್ಷ ಗೌಡ ಫೈನ್ ಲೆಗ್ಗೆ, ಪ್ರಮೋದ್ ಶೆಟ್ಟಿ ಥರ್ಡ್ ಮ್ಯಾನ್ನಲ್ಲಿ. ಅಂಪೈರ್ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕೇಂದ್ರ ಸೂರ್ಯ ಅವರು ಯಾರೆಲ್ಲಿ ನಿಲ್ಸಿದ್ದೀವಿ, ಎಲ್ಲಿ ಬೌಲ್ ಮಾಡಬೇಕು ಅಂತ ಚಿಂತನೆ ನಡೆಸ್ತಾ ಇದ್ದಾರೆ. ಅಂಪೈರ್ ಅಲ್ಲಿ ಪವರ್ ಪ್ಲೇ ಮುಗಿದಿದೆ. ಪವರ್ ಪ್ಲೇ ಮುಗಿದ್ರೂ ಕೂಡ 5 ಜನ ಮ್ಯಾಕ್ಸಿಮಮ್ ಫೀಲ್ಡರ್ಸ್ 30 ಯಾರ್ಡ್ ಸರ್ಕಲಿಂದ ಆಚೆ ಇರಬೇಕಾಗತ್ತೆ. ಆ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಪ್ರಶ್ನೆ. ಅಕಸ್ಮಾತ್ 5 ಜನಕ್ಕಿಂತ ಆಚೆ ಇದ್ದರೆ ಅದನ್ನ ನೋ ಬಾಲ್ ಅಂತ ಘೋಷಣೆ ಮಾಡ್ತಾರೆ. ಬೇಗ ಮುಗಿಸುವ ತವಕಲಿದ್ದಾರೆ ಒಂದು ಕಡೆ ಸುನಿಲ್ ರಾವ್. ಇಲ್ಲಿ ಡಿಲೇ ಆಗ್ತಾ ಇರೋದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ನೋ ಬಾಲ್. ಚರ್ಚೆಯ ನಂತರ ಇಲ್ಲಿ ನೋ ಬಾಲ್ ಘೋಷಣೆ ಮಾಡಿದರೆ ಫ್ರೀ ಹಿಟ್ ಸಿಗ್ತಾ ಇರೋದು. ಸ್ಟ್ರೈಕ್ನಲ್ಲಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅನೂಪ್ ಭಂಡಾರಿ. ಫ್ರೀ ಹಿಟ್ನ ಕ್ಯಾಪಿಟಲೈಸ್ ಮಾಡ್ಕೋತಾರ? ಇಲ್ಲ, ಬೋಲ್ಡ್ ಆಗಿದ್ದಾರೆ, ಆದರೆ ಔಟ್ ಇಲ್ಲ. ಅದು ಯಾಕಂದರೆ ಇದು ಫ್ರೀ ಹಿಟ್ ಆಗಿತ್ತು. ಜಸ್ಟ್ ಫ್ಲಿಕ್ ಮಾಡೋಕ್ಕವರು ಲೆಗ್ ಸೈಡ್ನಲ್ಲಿ ಅನೂಪ್ ಅವರು. ಫ್ರೀ ಹಿಟ್ಟನ್ನು ಎಲ್ಲರೂ ಕೂಡ ಜೋರಾಗಿ ಹೊಡೆಯಕ್ಕೆ ನೋಡ್ತಾರೆ. ಇವರು ಫೈನ್ ಲೆಗ್ ಒಳಗಡೆ ಇದೆ, ಒಂದು ಬೌಂಡ್ರಿ ತೊಗೊಂಬೋಣ ಅಂತ ಒಂದು ಚಾನ್ಸ್ ತೊಗೊಂಡ್ರು, ಅದರಲ್ಲಿ ವಿಫಲ ಆಗಿರೋದು. ಬೋಲ್ಡ್ ಆದರೂ ಪ್ರಯೋಜನ ಇಲ್ಲ, ಯಾಕಂದರೆ ಅದು ಫ್ರೀ ಹಿಟ್. ಗುಡ್ ಆರ್ಕರ್ ಲೆಂತ್ ಡೆಲಿವರಿ ಆಲ್ಮೋಸ್ಟು. ಹಂಗಾಗಿ ಆ ಫ್ಲಿಕ್ ಶಾಟ್ನ ಮರೆ ಹೋಗಿದ್ದು ಅನೂಪ್ ಭಂಡಾರಿಯವರು. ಮಿಸ್ ಮಾಡಿ ಹಾಗೆ ನೋಡ್ತಾ ಇದ್ರು ಹೆಂಗೆ ಹೊಡೆಯುತ್ತೆ ವಿಕೆಟ್ಗೆ ಅಂತ. ಲೋಕೇಂದ್ರ ಸೂರ್ಯ ಅತ್ಯುತ್ತಮ ಬೌಲರ್, ತಮ್ಮ ತಂಡಕ್ಕೆ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅವರು. ಮೀಡಿಯಂ ಪೇಸರ್. ಇಲ್ಲ, ವೈಡ್ ಆಗಕ್ಕೆ ಚಾನ್ಸೇ ಇಲ್ಲ. ಇದು ಅನೂಪರಷ್ಟೇ ದೂರ ಹೋಗಿದ್ದು ವಿಕೆಟ್ ಬಿಟ್ಟು, ಬಾಲ್ ದೂರ ಹೋಗಿಲ್ಲ. ಹಾಗಾಗಿ ಇದು ಮತ್ತೊಂದು ಡಾಟ್ ಬಾಲ್. ಅವರನ್ನು ಔಟ್ ಆಗೋ ಚಾನ್ಸಸ್ ಇತ್ತು ಡೈರೆಕ್ಟ್ ಹಿಡಿದಿದ್ರೆ. ಮಿಸ್ ಮಾಡಿರೋದಲ್ಲಿ ಸುನಿಲ್ ಬಾಲ್ಡರ್. ಫಂಬಲ್ ಇದ್ರು ಸುನಿಲ್ ರಾವ್ ಅವರು. ಹೋಗ್ಲಾ ಬೇಡವಾ ಅಂತ ಕೊನೆ ಕಾಲ್ ತಗೊಂಡ್ರು ಹೋಗ್ಬೇಕು ಅಂತೇಳಿ. ಡೈರೆಕ್ಟ್ ಹಿಟ್ ಆಗಿದ್ದಿದ್ರೆ ಇನ್ನೊಂದು ವಿಕೆಟ್ ಪತನ ಆಗ್ತಾ ಇತ್ತು ಇಲ್ಲಿ.
ಲೋಕೇಂದ್ರ ಸೂರ್ಯ ಅವರು ಒಂದು ವೈಡ್ ಬಿಟ್ಟರೆ ಉಳಿದೆಲ್ಲ ಬಾಲ್ಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಬೌಂಡ್ರಿ ಕನ್ಸಿಡ್ ಮಾಡಿಲ್ಲ ತಮ್ಮ ಓವರ್ನಲ್ಲಿ. ಒಳ್ಳೆಯ ಹೊಡೆತ. ಆ ಶಾಟ್ಗೆ ತುಂಬಾ ಫೇಮಸ್. ಎರಡನೇ ಬೌಂಡ್ರಿ ನೋಡ್ಬೋದು ಇದೇ ತರ ಶಾಟ್ ಅಲ್ಲಿ ಬಿಹೈಂಡ್ ದ ಸ್ಕ್ವೇರ್. 4 ರನ್ಗಳು. ನವೀನ್ ಸಜ್ಜು ಅವರು ಇದೇ ತರ ಶಾಟ್ ಹೊಡೆದಿದ್ರು. ಅಲ್ಲಿ ಸ್ಕ್ವೇರ್ ಲೆಗ್ ಮುಂದೆ ಇತ್ತು, ಫೈನ್ ಲೆಗ್ ಮುಂದೆ ಇತ್ತು. ಇದನ್ನ ಗಮನಿಸಿ ಆ ಗ್ಯಾಪ್ ಅಲ್ಲಿ ಕಳಿಸಿದ್ದು. ಇದರೊಂದಿಗೆ 5 ಓವರ್ನ ಮುಕ್ತಾಯಕ್ಕೆ 38ಕ್ಕೆ 1. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು. ಈ ಜಗವೇ ನೆನೆಯಲಿ. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡು ಸರ್ವೇಶ. ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ. ಆದ್ರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮನಿಗೆ ಈ ಮನುಷ್ಯರನ್ನ ನೋಡೋಕೆ ಅಷ್ಟು ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ಅರ್ಧ ಇನ್ನಿಂಗ್ಸ್ ಮುಗ್ದಿದೆ. 38 ರನ್ ಗಳಿಸಿದ್ದಾರೆ. ವಿಕೆಟ್ ಉಳಿಸ್ಕೊಂಡಿದ್ದಾರೆ. ಒಂದು ಕಡೆ ಗಟ್ಟಿಯಾಗಿ ನಿಂತಿರೋದು ಅನೂಪ್ ಭಂಡಾರಿ. ನೀವು ನೋಡ್ತಾ ಇದ್ದೀರಾ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನ ನೇರ ಪ್ರಸಾರ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆನಂದ್ ಆಡಿಯೋ ಕಂಪನಿ ದರ್ಶಕಗಳ ಸಂಬಂಧ ಕನ್ನಡ ಚಿತ್ರರಂಗದೊಂದಿಗೆ ಕ್ರೀಡೆಗೆ ಉತ್ತೇಜನ ಕೊಡೋ ದೃಷ್ಟಿಯಿಂದ ಸ್ಪೋರ್ಟ್ಸ್ ಚಾನಲ್ ಕೂಡ ಸಪ್ರೇಟಾಗಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ. ಕಳೆದ ಸೀಸನ್ ಕೂಡ ರಾಜ್ ಕಪ್ಗೆ ಅವರ ಸಹಯೋಗ ಇತ್ತು. ಈ ವರ್ಷವೂ ಕೂಡ ಅಫಿಷಿಯಲ್ ಬ್ರಾಡ್ಕಾಸ್ಟರ್ ಆಗಿ ಎಲ್ಲ ಮ್ಯಾಚ್ಗಳನ್ನು 5 ದಿನಗಳು ನಡೆಯುವಂತಹ 12 ತಂಡಗಳ 33 ಮ್ಯಾಚ್ಗಳನ್ನು ನೇರ ಪ್ರಸಾರ ನೀಡ್ತಾ ಇದ್ದಾರೆ. 30 ಎಸೆತಗಳಲ್ಲಿ ಬೇಕಾಗಿರೋದು 22 ರನ್. ಬೌಲಿಂಗ್ನಲ್ಲಿ ದರ್ಶನ್ ಲೋಕಿ ಒಳ್ಳೆಯ ಹೊಡೆತ. ಇದು ಒಳ್ಳೆ ಕ್ರಿಕೆಟಿಂಗ್ ಶಾಟ್. ಗ್ಯಾಪ್ ಅನ್ನ ಗುರುತಿಸಿ ಹೊಡೆದಿದ್ದಂಥದ್ದು. ಅಲ್ಲಿ 3rd ಮ್ಯಾನ್ ಇದ್ರು, ಕವರ್ಸ್ ಇದ್ರು, ಆದರೆ ಪಾಯಿಂಟ್ ಫೀಲ್ಡರ್ ಮುಂದೆ ಇದ್ರು. ನೋಡಿ ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ. ಇದು ರಿಯಲ್ ಕ್ರಿಕೆಟಿಂಗ್ ಶಾಟ್ ಅಂತ ಹೇಳ್ಬೋದು. ಒಳ್ಳೆ ಪ್ರೊಫೆಷನಲ್ ಕ್ರಿಕೆಟರ್ ತರ ಆಡ್ತಿದ್ದಾರೆ ಇಲ್ಲಿ ಅನೂಪ್ ಭಂಡಾರಿ. ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ವಿಶಿಷ್ಟ ಪ್ರತಿಭಾವಂತ ನಿರ್ದೇಶಕ ಅನೂಪ್ ಭಂಡಾರಿ ಅವರು ತಮ್ಮ ಪ್ರತಿಭೆಯನ್ನು ಕ್ರಿಕೆಟಿಂಗ್ ಸ್ಕಿಲ್ ಮೂಲಕ ತೋರಿಸ್ತಾ ಇದ್ದಾರೆ. ಇಲ್ಲಿ ಅಂಪೈರ್ ಒಂದಷ್ಟು ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಇನ್ನು ಬೇಕಾಗಿರೋದು 18 ರನ್ 29 ಎಸೆತಗಳಲ್ಲಿ. ದರ್ಶನ್ ಲೋಕಿ ಬೌಲಿಂಗ್ನಲ್ಲಿ ಅಲ್ಲೇ ತಟ್ಟಿ ಮುಟ್ಟಿ ಓಡಿದ್ದಾರೆ. ರನ್ ಪಡ್ಕೊಂಡಿದ್ದಾರೆ. ಸ್ಟ್ರೈಕ್ನ ರೊಟೇಟ್ ಮಾಡಿದ್ದಾರೆ. ಈಗ ಫೀಲ್ಡ್ನ ರೊಟೇಟ್ ಮಾಡಬೇಕು ನಿರೂಪ್ ಭಂಡಾರಿ ಅವರು. ಪ್ರಮೋದ್ ಶೆಟ್ರು ತಾವು ಫ್ರೇಮ್ನಲ್ಲಿ ನೋಡ್ತಾ ಇದ್ದೀರಾ. ಸುನಿಲ್ ಬಾಲ್ಡರ್ ವಿಕೆಟ್ ಕೀಪಿಂಗ್ನಲ್ಲಿ.
ಹರ್ಷ ಗೌಡ ಫೈನ್ ಲೆಗ್ನಲ್ಲಿದ್ದಾರೆ. ದರ್ಶನ್ ಲೋಕಿ ಫೀಲ್ಡ್ ಚೆಕ್ ಮಾಡ್ತಾರೆ ಅಲ್ಲಿ ಸರಿ ಇದೆಯಾ ಅಂತ. ಫೀಲ್ಡಿಗೆ ತಕ್ಕಂಗೆ ಬಾಲ್ ಮಾಡಬೇಕಾಗತ್ತೆ. ರಿಕ್ವೈರ್ಡ್ ರೇಟ್ ಕೇವಲ 3.64, ಕರೆಂಟ್ ರನ್ ರೇಟ್ 8.06ನಲ್ಲಿ. ಎಡ್ಜಾದಂತಹ ಚೆಂಡು, ಬಹಳ ಚಾಣಕ್ಷತನದ ಆಟ ಇಲ್ಲಿ ಸುನಿಲ್ ರಾವ್ ಅವರಿಂದ. ಎಕ್ಸ್ಕ್ಯೂಸ್ ಮೀ, ನಾನು ಕೂಡ ಚೆನ್ನಾಗಿ ಆಡಬಲ್ಲೆ, ಗ್ಯಾಪ್ ಅನ್ನ ಹುಡುಕಬಲ್ಲೆ ಅಂತ ತೋರಿಸಿಕೊಟ್ಟಿದ್ದಾರೆ ಈ ಬೌಂಡ್ರಿ ಮೂಲಕ ಸುನಿಲ್ ರಾವ್. ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಸುನಿಲ್ ರಾವ್. ಬಲವಾದಂತ ಹೊಡೆತ, ಮಿಸ್ ಫೀಲ್ಡ್ ಆಗಿದೆ, 2 ರನ್ ತಗೋತಾರ. ಅಲ್ಲೊಂದು ಮಿಸ್ ಫೀಲ್ಡ್ ಆಗಿದೆ, ಹೌದು. ಹಾಗಾಗಿ 2 ರನ್ ಇಲ್ಲಿ ಸುಲಭವಾಗ್ತಿದೆ. ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ದರ್ಶನ್ ಲೋಕಿ. ಮಾಡಿರುವಂತಹ 4 ಚೆಂಡುಗಳಲ್ಲಿ 4-1, 4-2, 11 ರನ್ಗಳು. ಬೇಕಾಗಿದ್ದು ಕೇವಲ 11. ಸ್ಕ್ವೇರ್ ಲೆಗ್ನಲ್ಲಿ ಹೋದಂತಹ ಚೆಂಡು, ಅಲ್ಲಿ ಫೀಲ್ಡರ್ ಇದ್ರು. ಲೆಗ್ ಸೈಡ್ನಲ್ಲಿ ತುಂಬ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಯಾಕಂದರೆ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಸುನಿಲ್ ರಾವ್ ಅವರು. ಲೆಗ್ ಸೈಡ್ನಲ್ಲಿ ಆಫ್ ಸೈಡ್ ಹೋಗೋ ಬಾಲ್ನ ಎಳ್ಕೊಂಡು ಹೊಡೆಯುವಂತಹ ಸಾಮರ್ಥ್ಯ ಅವರಿಗಿದೆ. ಏರಿಯಲ್ ರೂಟ್ ತಗೊಂಡಿರೋದು ಈ ಬಾರಿ 4 ರನ್ಗಳು, 4 ರನ್ಸ್. ದಮ್ಮಿತ್ತು ಈ ಹೊರದಲ್ಲಿ, ನೋಡ್ಲಿಕ್ಕೆ ಸಿಂಪಲ್ ಆಗಿದ್ರು ಕೂಡ ಒಳ್ಳೆ ಟೈಮಿಂಗ್ ಇತ್ತು. ಬ್ಯಾಟ್ಗೂ ಬಾಲ್ ಕನೆಕ್ಷನ್ ಅಂತ ಟೈಮಿಂಗ್ ಬಹಳ ಚೆನ್ನಾಗಿತ್ತು. ಅನೂಪ್ ಭಂಡಾರಿ ಜೊತೆಯಾಗಿ ಸುನಿಲ್ ರಾವ್ ಅವ್ರ ಜೊತೆಯಲ್ಲಿ 20 ರನ್. ಇಬ್ಬರು ಆಟಗಾರರು 20 ರನ್ ಗಳಿಸಿ ಆಡ್ತಾ ಇದ್ದಾರೆ. 50 ಕೂಡ ಕಂಪ್ಲೀಟ್ ಆಗಿದೆ. ಒಳ್ಳೆ ಶಾಟ್ ಇದು. ಎಕ್ಸ್ಟ್ರಾ ಕವರ್ ರೀಸನ್ ಅಲ್ಲಿ ಲಾಂಗ್ ಆಫ್ ಹಿಡಿದ್ರು ಕೂಡ ಅವ್ರು ತಡೆಯಲಿಕ್ಕೆ ಆಗಲಿಲ್ಲ. ಇದರೊಂದಿಗೆ 6 ಓವರ್ನ ಮುಕ್ತಾಯ, 54ಕ್ಕೆ 1. ಏಳನೇ ಓವರ್ನ ಬೌಲ್ ಮಾಡಕ್ಕೆ ಬಂದಿರೋದು ಕರಣ್ ಆರ್ಯನ್. ನೇರವಾಗಿ ನಿರೂಪ್ ಅವರ ಕೈಗೆ. ಇಲ್ಲಿ ಯಾವುದೇ ರನ್ ಇಲ್ಲ, ಡಾಟ್ ಬಾಲ್. ಕರಣ್ ಆರ್ಯನ್ ತ್ರಿವಿಕ್ರಮ್ ಅವರ ಸಹೋದರ. ಬಿಗ್ ಬಾಸ್ನಲ್ಲಿ ತಾವು ನೋಡ್ತಾ ಇರ್ತೀರಾ. ಇಬ್ಬರೂ ಕೂಡ ನಟರೇ. ನಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥವರು. ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ಸ್ಫುರದ್ರೂಪಿ ನಟರು ಈ ಸಹೋದರರು ಕರಣ್ ಆರ್ಯನ್ ಹಾಗೂ ತ್ರಿವಿಕ್ರಮ್. ಪದ್ಮಾವತಿ ಸೀರಿಯಲ್ನ ಮೂಲಕ ಪ್ರಸಿದ್ಧಿಯನ್ನು ಪಡೆದಂಥವರು ತ್ರಿವಿಕ್ರಮ್. ಸಹೋದರರಿಬ್ಬರು ಕೂಡ ಬಹಳ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ.
ಓ ಮಿಸ್ ಆಗಿದೆ. ಇನ್ ಸ್ವಿಂಗ್ ಅಂತ ಚೆಂಡು. ಸುನಿಲ್ ರಾವ್ ಅವರು ಅದನ್ನ ಓವರ್ ಪಿಚ್ ಡೆಲಿವರಿನ ಕಂಡು ಮುಂದೆ ಬಂದು ಒಂದು ಹೆಜ್ಜೆ, ಆದರೆ ಬಾಲ್ ಇನ್ ಸ್ವಿಂಗ್ ಆಯಿತು, ಅವರಿಗೆ ಸಿಕ್ಲಿಲ್ಲ. ಹಾಗಾಗಿ 3 ಸತತ ಡಾಟ್ ಬಾಲ್ಗಳು. ಇದು ಗುಡ್ ಲೆಂತ್ ನಲ್ಲಿ ಮಾಡಿದಂತಹ ಚೆಂಡು, ಆದರೆ ಗುಡ್ ಶಾಟ್ ಅಂತ ಹೇಳ್ಬೋದು. ಬೌಂಡ್ರಿ ಗೆರೆಯಿಂದ ಆಚೆ ಹೋಗಿದೆಯಾ, ಅಲ್ಲಿ 4 ಅಂತ ಹೇಳ್ತಾ ಇದ್ದಾರೆ ಫೀಲ್ಡರ್. ಚೆಕ್ ಮಾಡ್ಬೇಕಿಲ್ಲಿ, ಅಂಪೈರ್ ಚೆಕ್ ಮಾಡ್ತಾ ಇದ್ದಾರೆ. ಮುಂದೆ ಹೋಗಿ ಗುಡ್ ಲೆಂತ್ ನ ಕನ್ವರ್ಟ್ ಮಾಡೋದು ಚೆನ್ನಾಗಿ. ಫೀಲ್ಡರ್ ಗೆರೆಯಿಂದ ಒಳಗಡೆ ಬಿದ್ದಿದೆ, ಬೌಂಡ್ರಿ ಅಂತ ಹೇಳಿದ್ದಾರೆ. ಡಿಸಿಷನ್ ಕೊಟ್ಟದ್ರು, ಬಟ್ ಅಂಪೈರ್ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. 4 ರನ್ನು ಅಂತ ತೀರ್ಪಿಟ್ಟಿದ್ದಾರೆ. 3 ಸತತ ಡಾಟ್ ಬಾಲ್ಗಳ ನಂತರ ಕಮ್ ಬ್ಯಾಕ್ ಮಾಡಿದ್ರು ಇಲ್ಲಿ ಸುನಿಲ್ ರಾವ್. ಒಳ್ಳೆ ಜೊತೆ ಆಟ ಬಂತಿದ್ದು. ಈ ರೀತಿಯ ಜೊತೆ ಆಟಗಳು ಯಾವುದೇ ತನದ ಗೆಲುವಿಗೆ ಬಹಳ ಮುಖ್ಯ ಅನ್ಸುತ್ತೆ. ಮತ್ತೆ ಈ ಬಾರಿ ಸ್ಕ್ವೇರ್ ನಲ್ಲಿ 2 ರನ್ ತಗೊಳ್ಳುವಂತ ಪ್ರಯತ್ನ. ಸುನಿಲ್ ರಾವ್ ಓಡ್ ಬಂದಿದ್ದಾರೆ, ಅನೂಪ್ ವಾಪಸ್ ಕಳಿಸಿದ್ದಾರೆ. ರಿಸ್ಕ್ ಬೇಡ, ಒಳ್ಳೆ ಜೊತೆ ಆಟ ಬರ್ತಾ ಇದೆ. ಬೇಕಾಗಿರೋದು ಕೇವಲ 1 ರನ್. ಈ ಓವರ್ನಲ್ಲೇ ಗಳಿಸ್ತಾರ. ಬಹುಶಃ ಪ್ರತಿ ಮ್ಯಾಚು ಕೂಡ ಕೊನೆ ಓವರ್ವರೆಗೂ ಹೋಗ್ತಾ ಇತ್ತು. ಇದೇ ಮೊದಲ ಬಾರಿ 7 ಓವರ್ನಲ್ಲಿ ಮುಗಿಯುವಂಥದ್ದು ಆಡಿರುವಂತಹ 11 ಪಂದ್ಯಗಳಲ್ಲೂ ಕೂಡ. ಇನ್ಫ್ಯಾಕ್ಟ್ ಇದು 10ನೇ ಪಂದ್ಯ. ಸಮೃದ್ಧಿ ಫೈಟರ್ಸ್ ವರ್ಸಸ್ ರಾಮನಗರ ರಾಕರ್ಸ್. ಇಲ್ಲಿ ರಾಕ್ ಮಾಡ್ತಾ ಇರೋದು ಸಮೃದ್ಧಿ ಫೈಟರ್ಸ್. ಮುಂದೆ ಬಂದು ಆಡಿದರೆ ಗೆಲುವಿನ ನಗೆ ಬೀರಿದರೆ 4 ರನ್ಗಳೊಂದಿಗೆ. ಇದರೊಂದಿಗೆ 9 ವಿಕೆಟ್ಗಳ ಸುಲಭ ಗೆಲುವು ಸಮೃದ್ಧಿ ಫೈಟರ್ಸ್ ರಾಮನಗರ ರಾಕರ್ಸ್ ವಿರುದ್ಧ. ಈಸಿ ಗೆಲುವು. ಅನೂಪ್ ನಾಯಕನ ಆಟ ಆಡೋದ್ರಲ್ಲಿ, ಅದೇ ಬಜರಂಗಿ ಲೋಕಿ ಈ ತಂಡದ ನಾಯಕ, ಒಂದು ಆಂಕರ್ ರೋಲ್ ಪ್ಲೇ ಮಾಡಿದ್ರು. ಆರಂಭದಲ್ಲಿ ನವೀನ್ ಸಚ್ಚು ಆಕ್ರಮಣಕಾರಿ ಆಟ ಆಡ್ತಾ ಇದ್ರು. ಅದಾದ ಸುನಿಲ್ ರಾವ್ ಬಂದ್ರು, ಆಕ್ರಮಣಕಾರಿ ಆಟ ಆಡಿದ್ರು. ಆದರೆ ಇಲ್ಲಿ ಆಂಕರ್ ರೋಲ್ ಪ್ಲೇ ಮಾಡಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದು ಅನೂಪ್ ಭಂಡಾರಿ. ಅವರ ಸಹೋದರ ಸಮೃದ್ಧಿ ಫೈಟರ್ಸ್ ವಿರುದ್ಧವಾಗಿ ಆಡಿದಂಥ ರಾಮನಗರ ರಾಕರ್ಸ್ನ ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ಸಂಭ್ರಮದ ಸಂತೋಷದ ಕ್ಷಣಗಳು ಸಮೃದ್ಧಿ ಫೈಟರ್ಸ್ನ ಡಗೌಟ್ನಲ್ಲಿ ಕಾಣ್ಬೋದು. ಕ್ರಿಕೆಟ್ ಅಂತ ಹೇಳಿದ್ರೆ ಜೆಂಟಲ್ಮೆನ್ಸ್ ಗೇಮ್ ಅಂತ ಹೇಳ್ತೀವಿ. ಹಾಗಾಗಿ ಪರಸ್ಪರ ಶುಭಾಶಯ ಕೋರೋದು ವಾಡಿಕೆ. ಇಲ್ಲಿ 2 ತಂಡಗಳ ಅಸ್ಥಲಾಘವ ನಡೀತಾ ಇದೆ. ಇದರೊಂದಿಗೆ ಡಾಕ್ಟರ್ ರಾಜ್ ಕಪ್ ಸೀಸನ್ 7ನ 10ನೇ ಪಂದ್ಯ ತುಸು ಬೇಗನೆ ಮುಗಿದಿದೆ. ಇಲ್ಲಿ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಡಾಮಿನೇಟ್ ಮಾಡಿದ್ದು ಸಮೃದ್ಧಿ ಫೈಟರ್ಸ್. ಅದರ ಮಾಲೀಕರಾದ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಸ್ವತಃ ಆಟಗಾರರು, ಪ್ಲೇಯಿಂಗ್ 11 ಆಡ್ತಾರೆ. ಅವರು ಶಾಸಕರು ಕರ್ನಾಟಕ ವಿಧಾನಸಭೆ ಮುಳುಬಾಗಿಲು ಕ್ಷೇತ್ರದಿಂದ. ಅಷ್ಟೇ ಇಲ್ಲ, ನಮ್ಮ ಡಾಕ್ಟರ್ ರಾಜ್ ಕಪ್ ಸೀಸನ್ 7ನ ಮುಖ್ಯ ಪ್ರಾಯೋಜಕರು, ಶೀರ್ಷಿಕೆ ಪ್ರಾಯೋಜಕರು, ಟೈಟಲ್ ಸ್ಪಾನ್ಸರ್